ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹೃದಯ ಆರೋಗ್ಯ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ಕುರಿತು, ಹಾರ್ಟ್ ಕೇರ್ ಅಂಡ್ ಹಾರ್ಟ್ ಸರ್ಜರಿ. ಈ ಒಂದು ವಿಷಯದ ಕುರಿತು ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಗಳ ಮುಖಾಂತರ ಹಾಟ್ಲೈನ್ ಸಂಖ್ಯೆ 9019-904-904 ಈ ನಂಬರ್ ಮೇಲೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನೀವು ಕೇಳೋ ಪ್ರಶ್ನೆಗಳಿಗೆ ವಿವರವಾದ ಮಾಹಿತಿ ಅಂಡ್ ಉತ್ತರವನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಕೊರೆ, ಆಸ್ಪತ್ರೆ ಬೆಳಗಾವಿಯ ಹೃದಯ ರೋಗ ಶಸ್ತ್ರಕ್ರಿಯಾ ತಜ್ಞ ಹಾಗೂ ಸಹಾಯಕ ಪ್ರಾಧ್ಯಾಪಕ KLE JNMC ಬೆಳಗಾವಿಯ ಡಾಕ್ಟರ್ ರಣಜಿತ್ ನಾಯಕ್ ಅವರು ಕಾರ್ಯಕ್ರಮದಲ್ಲಿ. ಸರ್, ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಈ ಒಂದು ಹೊಸ ವರ್ಷದ ಹೊಸ್ತಿಲಲ್ಲಿ ನನಗೊಂದು ಹೃದಯ ಕುರಿತು ಜಾಗೃತಿಯನ್ನು ಮೂಡಿಸಲು ಅವಕಾಶ ಕಲ್ಪಿಸಿಕೊಟ್ಟಂಥ ತಮಗೆ ಧನ್ಯವಾದಗಳು ಹಾಗೂ ಎಲ್ಲ ಕೇಳುಗರಿಗೆ ನನ್ನ ಪರವಾಗಿ ಹೊಸ ವರ್ಷದ ಶುಭಾಶಯಗಳು. धन्यवाद सर. स्नेहितरे, निಮ್ಮೊಂದಿಗೆ ನಾನು ಮಂಜುನಾಥ್ पै, नन्नोंदिगे इದ್ದಾರೆ मी आहे तुमच्यासोबत मनीष आणि सर्वांना पुन्हा एकदा गुड मॉर्निंग. आजचा आपला शो आहे, विषय आहे हृदयरोग आणि हृदय शस्त्रचिकित्सा. हृदयाची काळजी आपण कशी घेतली पाहिजे यावरती मार्गदर्शन आपल्याला करणार आहेत डॉक्टर रणजित नाईक, ज्यांच्याबद्दलचं सगळं आता सविस्तर आपण ऐकलेलाच आहे. तुम्हाला काही प्रश्न असतील तर नक्की कॉल करा. हॉटलाईन नंबर आहे 9019-904-904. ಸರ್, ಇವತ್ತಿನ ವಿಷಯದ ಬಗ್ಗೆ ಮಾತನಾಡೋಣ. ಹೃದಯ ಆರೋಗ್ಯ ಈಗ ಬಹಳ ಮುಖ್ಯವಾದ ಒಂದು ಪ್ರಶ್ನೆ. ಅಲ್ಲಿಂದನೇ ಈ ಹೃದಯದ ಆರೋಗ್ಯವನ್ನು ಕಾಪಾಡಲು ನಾವು ದಿನನಿತ್ಯ ಅನುಸರಿಸಬೇಕಾದ ಉತ್ತಮ ಅಭ್ಯಾಸಗಳು ಯಾವುವು? ಅಲ್ಲಿಂದ ಆರಂಭ. ಈಗ ನೋಡಿ, ನಾನೊಂದು ಮರುಪ್ರಶ್ನೆಯನ್ನು ನಿಮ್ಗೆ ಕೇಳ್ತೇನೆ. ಈಗ ಹೃದಯವನ್ನು ತಟ್ಟದಂಥ ಯಾವುದೇ ಒಂದು ವಿಚಾರವನ್ನು ತಿಳಿಸಿ. ನಾವು ಮಾಡುವ ಪ್ರತಿಯೊಂದು ಕಾರ್ಯಚಟುವಟಿಕೆ ಏನಿದೆ ಅದು ನಮ್ಮ ಹೃದಯವನ್ನು ತಟ್ಟುತ್ತೆ ಹಾಗೂ ಹೃದಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸೊ ಹಾಗಾಗಿ ನೀವು ದಿನದಲ್ಲಿ ಇಡೀ ದಿವಸ ಮಾಡುವಂಥ ಪ್ರತಿಯೊಂದು ಕೆಲಸ ಕೂಡ ನಿಮ್ಮ ಹೃದಯವನ್ನು ತಟ್ಟುತ್ತದೆ. ಹಾಗಾಗಿ ಈಗ ನಾವು ಆರಂಭವಾಗಿ ಏನು ಮಾಡ್ತೇವೆ, ನಿದ್ದೆಯಿಂದ ಎದ್ದೇಳ್ತೇವೆ. ಆದರೆ ಆ ನಿದ್ದೆ ಪೂರ್ತಿಯಾಗಿರಬೇಕು. ಒಳ್ಳೆಯ ನಿದ್ದೆ ಹೃದಯ ರೋಗಕ್ಕೆ ಅತ್ಯುತ್ತಮವಾದಂಥ ಒಂದು ಪರಿಹಾರ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಯಾರು ಒಳ್ಳೆ ನಿದ್ದೆ ಮಾಡ್ತಾನೋ ಅವನು ಸಾಮಾನ್ಯವಾಗಿ ಇಡೀ ದಿವಸ ಚೈತನ್ಯಪೂರ್ವಕವಾಗಿ ಹಾಗೂ ಹೃದಯಪೂರ್ವಕವಾಗಿ ಬದುಕುವಂಥ ಒಂದು ಅವಕಾಶ ಇರ್ತದೆ. ಅದರ ನಂತರ ಏನಾಗುತ್ತೆ, ನಾವು ಜಡತ್ವವನ್ನು ಜೀವನದಲ್ಲಿ ಬೆಳೆಸ್ಕೋಬಾರ್ದು. ವಾಟ್ ಇಸ್ ಜಡತ್ವ ಅಂತಂದರೆ ಸೆಡೆಂಟರಿ ಲೈಫ್ ಸ್ಟೈಲ್. ಈಗ ಹೊಸ ಒಂದು ಇದು ಬಂದಿದೆ, ಕುರ್ಚಿ ಮೇಲೆ ಕುತ್ಕೊಳ್ಳೋದೇ ಸಿಗರೇಟ್ ಸೇಯೋದಕ್ಕೆ ಸಮ ಅಂತೇಳಿ. ಹಾಗಾಗಿ ನಾವು ಇಡೀ ದಿವಸ ಕಾರ್ಯಚಟುವಟಿಕೆ ಅಂದರೆ ನಡಿಗೆ, ಆಮೇಲೆ ವ್ಯಾಯಾಮ, ಇದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಆಮೇಲೆ ನಾವು ಉಸಿರಾಡುವಂಥ ಒಂದು ಗಾಳಿ ಹಾಗೂ ನಾವು ತಿನ್ನುವಂಥ ಆಹಾರ ಕೂಡ ಹೃದಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇದನ್ನು ನಿಧಾನವಾಗಿ ನಾವು ಮುಂದಿನ ಹಂತದಲ್ಲಿ ಚರ್ಚಿಸೋಣ. ಆದರೆ ನಾನು ನಿಮಗೆ ಎಲ್ಲರಿಗೂ ನೆನ್ಪಿಟ್ಕೋಬೇಕಾದಂಥ ಒಂದು ಇದಂದ್ರೆ ಹೃದಯ ಪೂರಕವಾಗಿ ಬದುಕಿ. ಹೃದಯ ಪೂರಕವಾಗಿ ಬದುಕೋದಂತ್ರಿ ನಿಮ್ಗೆ ಏನು ಇಷ್ಟನೋ ಅದನ್ನು ಮಾಡಿ. ಇನ್ನೊಂದು ಟರ್ಮಿನಾಲಜಿ ಇದೆ, ಹಿತಮಿತವಾಗಿ ಬದುಕಿ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ತುಂಬ ಅತಿಯಾಗಿ ಮಾಡಬಾರ್ದು ನಾವು ಮಿತಿಯಲ್ಲಿ ಮಾಡಬೇಕು. ಸೊ ಇಷ್ಟವಾದದನ್ನು ಮಿತವಾಗಿ ಮಾಡಿ ಅಂತ ನಾನು ಈ ಮೂಲಕ ನಿಮಗೆ ಎಲ್ಲ ಕೇಳುಗರಿಗೆ ಕರೆ ಕೊಡ ಬಯಸ್ತೇನೆ. ಸ್ಪಷ್ಟವಾಗಿ ಹೇಳಿದ್ರಿ ಸರ್, ಡಾಕ್ಟರ್ ಸರ್. ಸ್ನೇಹಿತರೆ, ಇವತ್ತಿನ ಬಹಳ ಮುಖ್ಯವಾದ ವಿಷಯ, ಈ ವಿಷಯದ ಕುರಿತು ತಾವು ಕೂಡ ಭಾಗವಹಿಸಿ. ವಿಷಯ ಮತ್ತೊಮ್ಮೆ ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ವಿಷಯ ಹಾರ್ಟ್ ಕೇರ್ ಅಂಡ್ ಹಾರ್ಟ್ ಸರ್ಜರಿ ಕುರಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ವಿಷಯದ ಕುರಿತು ಪ್ರಶ್ನೆಯನ್ನ ಕೇಳಲಿಕ್ಕೆ ಹಾಟ್ಲೈನ್ ಸಂಖ್ಯೆ 9019-904-904 ಈ ನಂಬರ್ ಮೇಲೆ ಕರೆ ಒಂದು ಆಲ್ರೆಡಿ ಬಂದಿದೆ. ಸೊ ಮೊದಲನೇ ಕರೆ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಾವು ಗಜಾನನ್ ಮಾತಾಡೋದು. ಗಜಾನನ್ ಅವರೇ, ವೈದ್ಯರೊಂದಿಗೆ ಮಾತನಾಡಿ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಸರ್, ಇದು ಎಂಜಿಯೋಗ್ರಫಿ ಅಂತ ಮಾಡ್ತಾರಲ್ರಿ, ಅದಂದ್ರೆ ಏನ್ರಿ ಸರ್ ಎಂಜಿಯೋಗ್ರಫಿ? ಮತ್ತೆ ಅದೇನು ಸ್ಟಂಟ್ ಅಂತೇಳಿ ಹಾಕ್ತಾರಲ್ಲ, ಅದು ಯಾವ ಇದ್ರ ಸಂಬಂಧ ಏನ್ ಹಾಕ್ತಾರೆ ಅದಕ್ಕೆ? ಇದು ಈಗ ಆಂಜಿಯೋಗ್ರಫಿ ಅಂತಂದ್ರೆ ನೀವು ಎಕ್ಸ್ರೇ ಬಗ್ಗೆ ಕೇಳಿರ್ಬೋದು. ಈಗ ಎಕ್ಸ್ರೇ ರೀತಿನೇ ಆಂಜಿಯೋಗ್ರಫಿ ಅನ್ನೋದು ಕೂಡ ಒಂದು ಪರೀಕ್ಷೆಯ ವಿಧಾನ. ಅದರಲ್ಲಿ ಏನು ಮಾಡ್ತೀವಿ ನಾವು, ನಮ್ಮ ಕಾಲು ಭಾಗದಿಂದನೋ ಅಥವಾ ಕೈಯಿನ ಒಂದು ರಕ್ತನಾಳದ ಮೂಲಕ ಒಂದು ತೂರು ನಳಿಕೆಯನ್ನು ತೂರಿ ಅದನ್ನ ಹೃದಯ ತನಕ ತಲುಪ್ತೇವೆ. ಹೃದಯಕ್ಕೆ ತಲುಪಿದ ತಕ್ಷಣ ಅಲ್ಲೊಂದು ಡೈಯನ್ನು ನಾವು ಸಿಂಪಡಿಸಿದಾಗ ಅದೇನಾಗ್ತದೆ, ಎಕ್ಸ್ರೇ, ಅದರ ನಂತರ ನಾವು ಎಕ್ಸ್ರೇ ತೆಗಿತೇವೆ. ಆ ಎಕ್ಸ್ರೇ ತೆಗೆದಾಗ ನಿಮ್ಮ ರಕ್ತನಾಳಗಳಲ್ಲಿ ಎಷ್ಟು ಅಡೆತಡೆ ಇದೆ, ಬ್ಲಾಕೇಜಸ್ ಇದೆಯೋ ಇಲ್ಲ ಅನ್ನೋದು ಖಾತ್ರಿ ಆಗುತ್ತೆ. ಇದು ಆಂಜಿಯೋಗ್ರಫಿ. ಈ ಎಕ್ಸ್ರೇ ಚಿತ್ರೀಕರಣ ಏನಿದೆ ಅದನ್ನ ನಾವು ಆಂಜಿಯೋಗ್ರಫಿ ಅಂತ ಹೇಳ್ತೀವಿ. ಈಗ ನಿಮ್ಗೆ ಈಗ ಬ್ಲಾಕೇಜ್ ಇದೆ ಅಂತ ಗೊತ್ತಾಯ್ತು, ಆವಾಗ ನಾವೇನ್ ಮಾಡ್ತೇವೆ, ಆ ಬ್ಲಾಕೇಜಿಗೆ ಪರಿಹಾರ ಬೇಕಲ್ವಾ? ಆ ಬ್ಲಾಕೇಜ್ ಎಷ್ಟಿದೆ, ಏನಿದೆ ಅನ್ನೋದನ್ನ ನಾವು ಆಂಜಿಯೋಗ್ರಫಿ ಮೂಲಕ ತಿಳ್ಕೊತೇವೆ. 50% ಇದೆಯೋ, 70% ಇದೆಯೋ, 90% ಇದೆಯೋ, ಅಥವಾ ಪೂರ್ತಿಯಾಗಿ ಕಡಿದೋಗಿದೆಯೋ. ಸೊ ಇದ್ರ ಮೇಲೆ ಆಂಜಿಯೋಪ್ಲಾಸ್ಟಿ ನಿರ್ಧಾರ ಆಗುತ್ತೆ.
ಈಗ ಆಂಜಿಯೋಪ್ಲಾಸ್ಟಿ ಮಾಡಬೇಕು, ಅದರ ನಂತರ ತುಂಬಾ ಹದಗೆಟ್ಟಿದ್ರೆ ರಕ್ತನಾಳಗಳು ಬೈಪಾಸ್ ಆಪರೇಷನ್ ಒಂದು ಅವಕಾಶ ಇರುತ್ತೆ. ಆದ್ರೆ ಈಗ ಆಂಜಿಯೋಪ್ಲಾಸ್ಟಿ ಕುರಿತು ನಿಮ್ಮ ಪ್ರಶ್ನೆ ಆಗಿರೋದ್ರಿಂದ ನಾನು ಹೇಳ್ತೇನೆ. ಈಗ ಒಂದು ರಸ್ತೆ ಇದೆ ಅಂತ ಪರಿಗಣಿಸಿ, ಒಂದು ರಸ್ತೆಯಲ್ಲಿ ಒಂದೆರಡೇ ಗುಂಡಿ ಬಿದ್ದಿದ್ದಾವೆ, ಆವಾಗ ಏನಾಗುತ್ತೆ, ನೀವೇನ್ ಮಾಡ್ತೀರ, ಅದಕ್ಕೆ ಪ್ಯಾಚ್ ವರ್ಕ್ ಮಾಡ್ತೀರಿ. ಅದೇ ರೀತಿ ಈ ಒಂದೆರಡು ಕಡೆ ಮಾತ್ರ ಗುಂಡಿಗಳಿದ್ರೆ ನಾವು ಅದನ್ನ ಆಂಜಿಯೋಪ್ಲಾಸ್ಟಿ ಮೂಲಕ ಸರಿಪಡಿಸಬಹುದು. ಆದ್ರೆ ಇಡೀ ರಸ್ತೆನೇ ಹಾಳಾಗಿದೆ ಅಥವಾ ಹೆಚ್ಚು ತಗ್ಗು ಗುಂಡಿಗಳಿದಾವೆ ಅಂತಂದ್ರೆ ಅವಾಗ ನಾವು ಪರ್ಯಾಯ ಮಾರ್ಗ, ಈಗ ನೀವು ಈ ನಗರಗಳಲ್ಲಿ ಕೇಳಿರ್ಬೋದು, ರಸ್ತೆಗಳೇ ಪೂರ್ತಿ ಹದಗೆಟ್ಟೋಗಿರ್ತವೆ ಅಥವಾ ಟ್ರಾಫಿಕ್ ಕಂಜೆಷನ್ ಇಂದ ರಕ್ತ ಇದು ಟ್ರಾಫಿಕ್ ಮೂವ್ಮೆಂಟ್ ಗೆ ಅಡೆತಡೆ ಆಗುತ್ತೆ. ಅದೇ ರೀತಿ ರಕ್ತದ ಹರಿವಿಗೆ ಅಡೆತಡೆ ಇದ್ದಾಗ ನಾವು ಬೈಪಾಸ್ ಆಪರೇಷನ್ ಮಾಡ್ತೇವೆ, ಪರ್ಯಾಯ ಮಾರ್ಗದ ಸೃಷ್ಟಿ, ಅದನ್ನ ನಾವು ಬೈಪಾಸ್ ಆಪರೇಷನ್ ಅಂತ. ಈಗ ಏನ್ ಪ್ಲಾಸ್ಟರ್ ವರ್ಕ್ ಅಥವಾ ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿದಾವೋ ಅದಕ್ಕೆ ಒಂದು ಸರಿಪಡಿಸೋದೇನಿದೆ, ಒಂದು ಸ್ಟೆಂಟ್ ಮೂಲಕ, ಸ್ಟೆಂಟ್ ಅಳವಡಿಕೆಯನ್ನು ಮುಖ್ಯವಾಗಿ ನಾವು ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೇವೆ. ಕೆಲವರು ಈ ಬಲೂನ್ ಇಂದ ಕೂಡ ರಕ್ತನಾಳವನ್ನ ಹಿಗ್ಗಿಸುವ ಪ್ರಕ್ರಿಯೆ ಇದೆ, ಅದನ್ನ ಬಲೂನ್ ಆಂಜಿಯೋಪ್ಲಾಸ್ಟಿ ಅಂತ ಕೂಡ ಕರಿತೇವೆ. ಓಕೆ ಸರ್, ಯಾಕಂದ್ರೆ ನಮ್ಮ ಬ್ರದರ್ದೊಬ್ರದ್ದು ಅದು ಮಾಡ್ಸಿದ್ರಿ, ಅದ್ರ ಬಗ್ಗೆ ಮಾಹಿತಿ ಕೇಳಿ ಸರ್. ಆಯ್ತು, ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕೆ ಧನ್ಯವಾದ ಗಜಾನನ್ ಅವರೇ. ಸ್ನೇಹಿತರೆ, ತಾವು ಕೂಡ ಭಾಗವಹಿಸಿ. ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹಾರ್ಟ್ ಕೇರ್ ಅಂಡ್ ಹಾರ್ಟ್ ಸರ್ಜರಿ, ಹೃದಯ ಆರೋಗ್ಯ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂಡ್ ನೀವು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ರಣಜಿತ್ ಬಿ ನಾಯಕ್ ಅವರು, ಕಾರ್ಡಿಯೋವ್ಯಾಸ್ಕ್ಯುಲರ್ ಥೋರಾಸಿಕ್ ಸರ್ಜನ್, KLE, ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿ, ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ KLE JNMC ಬೆಳಗಾವಿ. हृदय रोग जो बहुत ही इम्पोर्टेंट टॉपिक है सर, और आजकल के दिनों में तो हार्ट अटैक होने के केसेस भी बहुत सारे बढ़ रहे हैं. तो ये जो हृदय रोग है, हार्ट अटैक है, वो होने के रीज़न क्या है? अभी क्या हार्ट अटैक होने का कारण, अभी हार्ट अटैक और एक कार्डियक अरेस्ट, वो दोनों का जो पद है उनमें व्यत्यास है. अच्छा. हार्ट अरेस्ट जो होता है, जो कार्डियक अरेस्ट जो बोलते हैं हम, वो सडनली हो जाता है. अच्छा. बट हार्ट अटैक जो है उसके पीछे बहुत कारण रहता है, और उसको ट्रेडिशनल रिस्क फैक्टर्स और द न्यूअर रिस्क फैक्टर्स बोल के हम दो चीजें डिवाइड करते हैं. अभी ट्रेडिशनल रिस्क फैक्टर्स हम सबको मालूम है कि क्या करना है क्या नहीं है. जिसको डायबिटीज है, जिसको बीपी का समस्या है, जो स्मोकिंग करता है, जो अल्कोहल कंजम्पशन करता है, जिसको फैमिली हिस्ट्री है, वो भी एक इम्पॉर्टेंट चीज है. ये सब ट्रेडिशनल रिस्क फैक्टर्स है. ये ट्रेडिशनल रिस्क फैक्टर्स अराउंड 8 to 9 ट्रेडिशनल रिस्क फैक्टर्स है. उसके बाद एक आजकल के ज़माने में क्या है कि न्यूअर रिस्क फैक्टर्स, अभी हाई कोलेस्ट्रॉल, सेडेंट्री लाइफस्टाइल, ये सब ट्रेडिशनल रिस्क फैक्टर्स. और दूसरे जो न्यूअर एमर्जिंग रिस्क फैक्टर्स है, जो एयर पोल्यूशन बढ़ रही है, और उसके साथ एक इन्फ्लामेटरी मार्कर्स, CRP, एपोलाइपोप्रोटीन्स, लाइपोप्रोटीन्स, ये सब नया जो खून के टेस्ट में हम पता कर सकते हैं. ये भी चीज़ें जो आज के दिन में स्पेशली कोविड के टाइम के बाद बढ़ रहा है. सो ये सब न्यूअर रिस्क फैक्टर्स है. इन दोनों को हम एज ए डॉक्टर्स इसको ध्यान में रखते हुए हार्ट अटैक का संभावना को हम प्रेडिक्ट कर सकते हैं. अच्छा. और जिनमें हम प्रेडिक्ट कर सकते हैं उनको अर्ली टेस्टिंग का जरूरत है. तो अभी जिसको, यदि मान के चलिए एक एग्जांपल देता हूँ, जिसको फैमिली हिस्ट्री है, जिनको पापा मम्मी को, और माइंड के चलिए कि 50 इयर्स में हार्ट अटैक हुआ था पहले, तो उन लोग पहले ही टेस्टिंग करके लेना है. और जिसको यदि कोलेस्ट्रॉल बढ़ा हुआ है, कोलेस्ट्रॉल का टेस्टिंग आजकल के, क्योंकि चाइल्डहुड में भी ओबेसिटी बढ़ रहा है हमारा देश में और वर्ल्ड वाइड, तो उस समय में क्या है कि कोलेस्ट्रॉल का टेस्ट मिनिमम हमको 19-20 ईयर्स में करा लेना चाहिए. यदि वो हायर साइड में है तो बेटर है कि हम जल्दी उसका इलाज कर सकते हैं, नहीं तो उसको कंट्रोल में रखने का कोशिश कर सकते हैं. अच्छा. आज के ज़माने में क्या है कि हमारा इतना एडवांसमेंट्स है साइंस में, फिर भी लोगों को उनको डायबिटीज़ है, शुगर, बीपी है, कोलेस्ट्रॉल है, ये सब का माहिती नहीं रहता है, कोई टेस्ट ही नहीं किया रहता है. और अचानक से कुछ लोग इधर हमारे पास आके बोलते हैं, सर सब कुछ ठीक था, अचानक से उसको सब कुछ बीमारी एक साथ में आ गए. ये पुलिंग ऑफ रिस्क फैक्टर्स एक दिन में हो ही नहीं सकता है. अच्छा. हाँ. यानी कि पहले से थोड़ी बहुत तकलीफ होती रहती है, फिर आगे चल के ये हार्ट अटैक या फिर कार्डियक अरेस्ट में कन्वर्ट होता है. और हमारा जो ये हार्ट है, जैसे आपको मैंने पहले भी बोला कि हर चीज को रेस्पॉन्स करता है. अच्छा. और ऐसे चीज हम ये नहीं कह सकते कि वो सूचना नहीं देती है. अभी सूचना के सिम्टम्स के बारे में यदि बात करना है तो हम पहले देखिए क्या होता है कि यदि आप थोड़ा चलने लगते हो तो छाती में दर्द होने लगता है, आप रेस्ट लेते हो तो थोड़ा ठीक हो जाता है. वैसे ही यदि आप थोड़ा एलिवेशन जो है उस पर आप चढ़ने लगते हो तब आपको सांस फूलना चालू होता है, और चक्कर आने का संभावना रहता है, नहीं तो बहुत पसीना पसीना आने का संभावना रहता है. ये सब एक माइल्ड सूचना रहता है कि आपको हार्ट का तकलीफ हो सकती है. ओके. हाँ.
और कुछ लोग ये हार्ट बर्निंग सेंसेशन भी होता है जिनको गैस्ट्राइटिस के नाम पे इग्नोर किया जाता है। मैं ये नहीं कह रहा हूँ कि हर हार्ट का ही सिम्टम है, बट फिर भी हमको जागरूक होना बहुत जरूरी है। और यदि हमको रिस्क फैक्टर्स है तो उनमें खास दौर से हमको इमीडिएटली रिएक्ट करना है, एटलीस्ट टेस्टिंग करके लेना है। एक कॉलर जॉइन हो रहे। हेलो हॅलो, नमस्कार. हा नमस्कार, आपलं नाव? हा, सविता किल्लेकर बोलते बेळगाव. हा मॅडम, प्रश्न विचारा. हा, ते हार्ट बद्दल आपण काय काळजी घेतली पाहिजे? अभी वही हम डिस्कस कर रहे हैं। अभी देखिए, यदि आप वुमन होने के कारण अभी क्या होता है कि हमारा आपका मेनोपॉज जो बोलते हैं, ऋतुस्राव का जो ये होता है, उसके बाद आपका रिस्क बढ़ता है। अच्छा। तो इसीलिए यदि आपको शुगर है, बीपी है और कोलेस्ट्रॉल है, ये सब एक बार आप टेस्ट करके लेना इम्पोर्टेंट है। आपका उम्र जान सकते हैं मैडम? मेरा 55 है. हाँ, अभी देखिए 55 हुआ तो यूजुअली मेनोपॉज़ल वुमन रहते हैं, तो बेटर है कि आप इनका जो मैंने अभी रिस्क फैक्टर्स के बारे में डिस्कस कर रहा था, आपका यदि बीपी ठीक है, हार्ट रेट ठीक है, शुगर कैसा है, कोलेस्ट्रॉल का मात्रा कैसा है, ये सब एक बार आप टेस्ट करा के लोगे तो आपको एक अंदाज मिलेगा कि आपको और यदि आपको कोई तकलीफ हो रहा है या नहीं हो रहा है, ये भी जानना जरूरी है। और उसके बाद हमारे टेस्टिंग के मामले में हार्ट के दौरान तो मेनली 3 टेस्ट होते हैं। एक ईसीजी होता है, एक इकोकार्डियोग्राफी होती है और एक सीटी एंजियोग्राफी होती है। यदि आपने ईसीजी और इको के दौरान कुछ हमको संशय आया या डॉक्टर को कोई डाउट आता है कि आपको हार्ट का कोई तकलीफ हो सकती है, तो वो सीटी एंजियोग्राफी के लिए भी सजेस्ट कर सकते हैं आपको। ओके. थँक्यू सो मच कॉल केल्याबद्दल. आणि तुम्हालाही असे काही प्रश्न असतील तर नक्की कॉल करा. नंबर आहे 9019904904. हृदय आरोग्य आणि हृदय शस्त्रचिकित्सा हा आपला विषय आहे आजचा, आणि डॉक्टर रंजित नाईक आपल्यासोबत आहेत. सर, अभी उन्होंने रीज़न पूछे या फिर क्या केयर लेनी चाहिए ऐसे पूछा, तो डेली रूटीन में हमें ऐसे बोला जाता है कि एक हाफ एन आवर तो हमें वॉक करना चाहिए हार्ट के लिए, हार्ट अपना तंदुरुस्त रहे उसके लिए. तो उसके अलावा और भी कुछ हमें प्रिकॉशन लेना है क्या? बेसिकली देखिए, ये है कि इट्स अ नंबर गेम। बट इसमें हम नंबर के पीछे भागना नहीं चाहिए। अच्छा. अभी ये जो भी रिस्क फैक्टर्स मैंने बोला, शुगर को हमको कंट्रोल करना जरूरी है, और आपका कोलेस्ट्रॉल का लेवल को कंट्रोल करना ज़रूरी है, बीपी को कंट्रोल करना ज़रूरी है, और ये सब चीज़ के लिए आपको वॉकिंग भी ज़रूरी है। अभी ये कहा जाता है, यदि आप एक्टिविटी के बारे में पूछ रहे हो, 30 मिनट्स अ डे फॉर 5 days a week, ये मिनिमम कहा जाता है। पहले क्या होता था कि हर चीज़ के लिए हमारा जो एल्डर्स है वो बहुत बाई वॉक करते थे और बहुत हार्ड वर्क करते थे, तो उनका जो डाइटरी इंटेक है वो कार्बोहाइड्रेट रिच भी हो सकता था। बट अभी क्या है, चेंजिंग टाइम्स के साथ हमारा बेसिकली हम काम तो कर रहे हैं, बट वो मेंटल स्ट्रेस ज़्यादा है और फिजिकल वर्क कम है। ये जो मेंटल स्ट्रेस के कारण और हमारा जो कैलोरी इंटेक है, जो खाने पीने का जो है, वो रिक्वायरमेंट से भी बहुत ज़्यादा है, तो उस पर भी हमको रोक लगाना चाहिए। अच्छा. ये एक इम्पॉर्टेंट चीज़ है। और विथ एज, जैसे अभी 30 years के बाद हमारा जो डाइटरी इंटेक है 10% कम करते जाना चाहिए। और जो भी मीट ईटर्स है जो और कार्बोहाइड्रेट एक्सेस लेने वाले हैं, वो उनको फिजिकल एक्टिविटी करना बहुत ज़रूरी है। और हार्ट भी एक मसल है, सो इसके साथ वेट ट्रेनिंग बहुत इंपॉर्टेंट होता है। अच्छा. मसल की जो सेहत के लिए जो इम्पोर्टेंट है, तो हम मसल जो रेगुलर हर जॉइंट बॉडी में मूव करना चाहिए। अच्छा. कुछ लोग ये कहते हैं कि सिर्फ वॉकिंग से भी नहीं चलेगा, एटलीस्ट 2 days ऑफ वेट ट्रेनिंग। इसका मतलब ये नहीं है कि सब लोग जिम जाना चाहिए, जिम ही इसका परिहार नहीं है, बट एटलीस्ट आप रेगुलर आपके घर पे भी ये कर सकते हो, योगा कर सकते हो, प्राणायाम कर सकते हो। ओके. क्योंकि प्राणायाम विल हैव एन इफेक्ट ऑन हार्ट रेट। यदि आपका हार्ट रेट और मेंटल स्ट्रेस को कम करने में ये जो प्राणायाम और योग का योगदान बहुत ज़्यादा है। ओके. केली हेल्थ गाईड फोन इन लाईव्ह शो आपला सुरू आहे आणि हृदयरोग आणि हृदय शस्त्रचिकित्सा हा आपलाचा विषय आहे. डॉक्टर रंजित नाईक आपल्यासोबत आहेत. तुम्हाला या संदर्भातले काही प्रश्न असतील तर कॉल करा. नंबर आहे 9019904904.
ಹೌದು ಸ್ನೇಹಿತರೆ, ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಬಹಳ ಮುಖ್ಯವಾದ ವಿಷಯ ಇವತ್ತಿನ ದಿನ. ನಮ್ಮ ವೈದ್ಯರಾದ ಅಂಡ್ ಅತಿಥಿಯಾದ ಡಾಕ್ಟರ್ ರಣಜಿತ್ ಬಿ ನಾಯಕ್ ಅವರು ಮಾತನಾಡ್ತಿದ್ದಾರೆ ಹಾರ್ಟ್ ಕೇರ್ ಅಂಡ್ ಹಾರ್ಟ್ ಸರ್ಜರಿ. ಇತ್ತೀಚಿನ ದಿನಗಳಲ್ಲಿ ಒಂದು ಓಪನಿಂಗ್ ನಲ್ಲಿ ನೀವು ಲೈನ್ ಹೇಳಿದ್ರಿ ಡಾಕ್ಟರ್ ಸರ್, ಬಹಳ ಮುಖ್ಯವಾಗಿ ಸಿಟ್ಟಿಂಗ್ ಈಸ್ ದ ನ್ಯೂ ಸ್ಮೋಕಿಂಗ್ ಅಂತ. ಅಂಥ ಸಂದರ್ಭದಲ್ಲಿ ಎಲ್ಲ ವಿಷಯ ಇತ್ತೀಚಿನ ದಿನಗಳಲ್ಲಿ ಕೂತ್ಕೊಂಡೇ ಇರುತ್ತೆ ಕೆಲಸ, ಸೆಡೆಂಟರಿ ಲೈಫ್ ಸ್ಟೈಲ್ ಬಂದ್ಬಿಟ್ಟಿದೆ ಆ್ಯಂಡ್ ಎಲ್ಲ ಇನ್ನು ಕ್ಲಿಕ್ ಅವೇ ಬಂದ್ಬಿಡುತ್ತೆ. ಒಂದಾನೊಂದು ಕಾಲದಲ್ಲಿ ಏನಾದರೂ ಹಬ್ಬ ಇದ್ದರೆ ನಾವು ಸಂತಿ ಮಾಡಲಿಕ್ಕೆ ಅಂತ ನಾವು ಮಾರ್ಕೆಟಿಗೆ ಹೋಗ್ತಿದ್ವಿ, ಆದರೆ ಅದೇ ಒಂದು ಸಂತಿ ನಮ್ಮ ಕೈಯಲ್ಲಿ ಬಂದುಬಿಟ್ಟಿದೆ. ಅಂಥ ಸಂದರ್ಭದಲ್ಲಿ ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್ ಆಗಿಬಿಟ್ಟಿದೆ, ನೀವೇ ಹೇಳಿದ್ರಿ. ಇದನ್ನು ನಾವು ಹೇಗೆ ಡಾಜ್ ಮಾಡೋದು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಈಗ ಇದರಲ್ಲಿ ಡಾಜ್ ಮಾಡೋ ಪರಿಹಾರ ಇದೆ. ಸಿಟ್ಟಿಂಗಿಗೆ ವಿರುದ್ಧ ಪದ ಸ್ಟ್ಯಾಂಡಿಂಗ್, ಸ್ಟ್ಯಾಂಡಿಂಗ್ ನಂತರ ಮೂವ್ಮೆಂಟ್. ಸೊ ಇದನ್ನ ನಾವು ಮಾಡಲೇಬೇಕು. ಈಗ 1 ತಾಸು ನೀವು ಕುತ್ಕೊಳ್ತಾ ಇದ್ರೆ ಕಂಟಿನ್ಯೂ ಆಗಿ 20 ನಿಮಿಷಕ್ಕೆ ಒಂದು ಬ್ರೇಕ್ ತಗೊಳ್ಳೋದಕ್ಕೆ ಆರಂಭ ಮಾಡಿ. ಕೊನೆ ಪಕ್ಷ ಎದ್ದು ಓಡಾಡೋದಕ್ಕೆ ಒಂದು 10 ಹೆಜ್ಜೆ, ಒಂದು 100 ಹೆಜ್ಜೆ. ಈಗ ಎಲ್ಲರ ಹತ್ರನೂ ಸ್ಮಾರ್ಟ್ ವಾಚ್ಗಳು ಬಂದಿದ್ದಾವೆ. ನೀವು ದಿನದಲ್ಲಿ ಎಷ್ಟು ಅಡ್ಡಾಡಿದ್ದೀರಿ ಅನ್ನೋ ಒಂದು ಮಾಹಿತಿಯನ್ನು ಅದು ಕೊಡುತ್ತೆ. 3000, ಈಗ ನಮ್ಮದು ಎಲ್ಲ ಎವರೇಜ್ ಹೇಗಿರುತ್ತೆ ಅನ್ನೋ ಒಂದು 3000 ಸ್ಟೆಪ್ ಅಷ್ಟೇ ನಾವು ಅಡ್ಡಾಡ್ತೀವಿ. ಆದರೆ ಮೊದಲೆಲ್ಲ ಅದು 20,000 30,000 ಮೇಲೆ ಹೋಗ್ತಾ ಇತ್ತು. ಈಗೇನಿದೆ ಕನಿಷ್ಠ 10,000 ಟ್ರೈ ಮಾಡಿ ಅಂತ ಕೆಲವರು ಹೇಳ್ತಾರೆ. ಬಟ್ ನಾವೇನು ಹೇಳೋದು ಅಂತಂದರೆ ಕನಿಷ್ಠ 5 ಆದರೂ ಅಡ್ಡಿಲ್ಲ, 8 ಆದರೂ ಅಡ್ಡಿಲ್ಲ. ನೀವು ದಿನ ಹೋಗ್ತಾ ಹೋದಂಗೆ ಅದನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಹೋಗಿ. ಇದ್ರ ಬಗ್ಗೆ ಮಾತನಾಡೋಣ. ಕರೆ ಒಂದು ಬರ್ತಾ ಇದೆ. ಹಲೋ, ನಮಸ್ಕಾರ. हेलो नमस्कार जी. हाँ नमस्कार सर, आपलं नाव? मेरा नाम शंकर है. हाँ शंकर जी, आपका क्वेश्चन पूछिए. मेरा क्वेश्चन ये है कि कोरोना के बाद में इतना टेक क्यों आ रहा है. शंकर जी, आपका सवाल अच्छा सवाल है. बट ये मैं आपको कहना चाहता हूँ कि ये जो हमारे पास इतने सारे रिस्क फैक्टर्स का जानकारी है. अभी मैंने आपको कम से कम 10 से ऊपर रिस्क फैक्टर्स को तो गिना दिया. हो सकता है कि कोरोना भी एक कारण था, और कोरोना के टाइम पे जो हम कहते थे डी डाइमर हम करते थे, CRP करते थे, ये सब जो टेस्ट है, क्लॉटिंग का रिस्क बढ़ जाता था कोविड के कारण, कोविड डिसीज़ के कारण. उसके बाद वैक्सीन आ गया, तो उसके बाद जो कोविड का जो इफेक्ट था वो भी कम होने लगा धीरे धीरे से. बट अभी पहले चीज़ जो आता है, कोविड के टाइम पे कार्डियक डेथ्स हुई है और ज़्यादा प्रमाण में हुई. और इसके लिए हम सब जानते हैं कि कोविड इटसेल्फ एक क्लॉटिंग और क्लॉटिंग को कारण होता था, और क्लॉटिंग ही है जो हार्ट अटैक को कॉज करता है. सो ये एक मेजर फैक्टर रहा है. उसके बाद जो इवेंट सब्सिक्वेंट जो आते रहे वेव्स, कोविड वेव्स, जो सेकेंड वेव, थर्ड वेव, उसमें क्या है, उसका जो इंटेंसिटी था वो कम होते चला गया. कोविड वैक्सीन के बारे में भी ये कहा जाता है कि वो भी थोड़ा बहुत क्लॉटिंग में इफेक्ट कर सकता है. अच्छा. बट वो है कि 1 लाख या 10 लाख में 3 लोगों को ये इफेक्ट कर सकता है. बट अभी देखिए जो डेथ्स हो रहा है, अभी एग्जांपल हम 80 to 100 केसेस पर मंथ यदि हम करते हैं, तो वी गेट अबाउट 5 to 7 केसेस हु आर यंगर देन 45, और मैक्सिमम केसेस जो है कोरोनरी आर्टरी डिसीज के होते हैं. बट ये जो सब है ये कोविड के कारण नहीं है. उनके पास रिस्क फैक्टर्स है. कुछ जो 45 ईयर्स के नीचे हैं वो स्मोकर्स हैं. स्मोकिंग एंड टोबैको कंजम्पशन नंबर 1 किलर है. हम कोविड पे क्यों दोष दे, जब हमको मालूम है कि उससे बहुत बड़ा और बहुत ही हाई लेवल का जो मेन कल्प्रिट है हमारा, वो स्मोकिंग है और टोबैको कंजम्पशन है. उस पर तो हम बात ही नहीं करते. हर चीज़ को आप कोविड को दोष नहीं दे सकते. करेक्ट. कोविड कारण हो सकता है या नहीं हो सकता है, तो उसके बारे में रिसर्च भी चल रहा है. बट अब तक हमको ये स्ट्रॉन्ग एविडेंस नहीं मिला है कि कोविड ही उसको कारण है या उसका वैक्सीन उसके लिए कारण है. ಕರೆ ಮಾಡಿದ್ದಕ್ಕೆ ಧನ್ಯವಾದ ಶಂಕರ್ ಅವರೇ. ಸೊ ಸರ್, ಆ ಸ್ಟೆಪ್ಸ್ಗಳ ಬಗ್ಗೆ ಹೇಳ್ತಾ ಇದ್ರಿ. ಅದರಲ್ಲಿ 10,000 ಸ್ಟೆಪ್ಸ್ ಅನ್ನೋದು ಒಂದು ಬಹಳ ಮುಖ್ಯವಾದದ್ದು. ಆ್ಯಂಡ್ ಆಫ್ಕೋರ್ಸ್ ಆ ಸ್ಮಾರ್ಟ್ ವಾಚ್ ಬಗ್ಗೆ ಕೆಲವೊಬ್ಬರು ಆ ದಿನದಂದು ಸ್ಟೆಪ್ ಕೌಂಟ್ ಮ್ಯಾಚ್ ಆಗಿಲ್ಲ ಅಥವಾ ಕಂಪ್ಲೀಟ್ ಆಗಿಲ್ಲ ಅಂದರೆ ಆ ಸ್ಟ್ರೆಸ್ನಲ್ಲಿ ಮನೆಯಲ್ಲೇ ಓಡಾಡ್ಲಿಕ್ಕೆ ಚಾಲೂ ಮಾಡ್ತಾರೆ. ಈಸ್ 10,000 ಸ್ಟೆಪ್ಸ್ ಕೀ ಅಲ್ಲ, ನಾನೀಗ ಏನು ಹೇಳ್ತಾ ಇದ್ದೀನಿ, ಇನ್ನೊಂದು ಮಾತನ್ನ ನಾನು ಹೇಳಿದೆ, ಡೋಂಟ್ ಚೇಸ್ ದ ನಂಬರ್ಸ್. ಈಗ ನಿಮ್ಮ ಶುಗರ್ 250 ಇದ್ರೆ ಒಮ್ಮೆಲೆ ನೀವು ತಾನು 100ಕ್ಕೆ ತರಬೇಕು ಅಂತ ಪ್ರಯತ್ನ ಪಡಬೇಡಿ. ಫಸ್ಟು 200ಗೆ ಬರೋದಕ್ಕೆ ನೋಡಿ, ಆಮೇಲೆ 175, ಆಮೇಲೆ 150. ಇಟ್ ಹ್ಯಾಸ್ ಟು ಬಿ ಅ ಗ್ರ್ಯಾಜುವಲ್ ಪ್ರೊಸೆಸ್. ಯಾವುದನ್ನು ನಾವು ತುಂಬ ತುರಾತುರಿಯಲ್ಲಿ ಮಾಡಬಾರ್ದು. ಯಾಕಂದರೆ ತುರಾತುರಿಯಲ್ಲಿ ಮಾಡೋಕ್ಕೆ ಹೋದರೆ ಹಾರ್ಟ್ ಮೇಲೆ ಒತ್ತಡ ಹೆಚ್ಚು ಬೀಳ್ತದೆ. ಈಗ ನಮ್ಮಲ್ಲಿ ಏನಾಗಿದೆ, ಎಲ್ಲವೂ ತಕ್ಷಣದಲ್ಲಿ ಆಗಬೇಕು ಅನ್ನೋ ಒಂದು ಭಾವನೆ. ಯಾವುದೇ ಟ್ರೀಟ್ಮೆಂಟ್ ಆಗಬೇಕು ಅಂದರೆ ನನಗೆ ತಕ್ಷಣದಲ್ಲಿ ಗುಣಪಡಿಸಿ. ಆದರೆ ನೀವು ಇಷ್ಟು ವರ್ಷಗಳ ಕಾಲ ಏನು, ಈಗ ನಮ್ಮಲ್ಲಿ ಹಾರ್ಟ್ ಬ್ಲಾಕೇಜ್ ಜೊತೆ ಬಂದಿರೋರು ಕೇಳುವಂಥ ಪ್ರಶ್ನೆ, ಸರ್ ಇಷ್ಟೆಲ್ಲ ಗುಳಿಗೆ ತಗೋಬೇಕಾ,
ಇವೆಲ್ಲ ಗುಳಿಗೆ ನಾನು ಜೀವನ ಪರ್ಯಂತ ತಗೋಬೇಕಾ? ಹಾಗಾದರೆ ನೀವು ಇಷ್ಟು ದಿವಸ ಏನು ನಿಮ್ಮ ಶುಗರನ್ನು ಅನ್ಕಂಟ್ರೋಲ್ಡ್ ಇಟ್ಟಿದ್ರು, ಬಿ ಪಿಯನ್ನು ಏನು ಅನ್ಕಂಟ್ರೋಲ್ಡ್ ಇಟ್ಟಿದ್ರು, ಅಥವಾ ನಿಮಗೆ ಗೊತ್ತೇ ಇರಲಿಲ್ವೋ, ಅಥವಾ ನೀವೇನು ಸ್ಮೋಕಿಂಗ್ ಮಾಡ್ಕೊಂಡು ಬಂದಿದ್ರು, ಅದ್ರ ಬಗ್ಗೆ ನೀವೇನು ಮಾತನಾಡೋದೇ ಇಲ್ಲ. ನಮ್ಮ ಹತ್ರ ಬಂದ ತಕ್ಷಣ ನಿಮಗೆ ಗುಣಮುಖವಾಗಬೇಕು, ಅದು ಹಾಗಾಗೋದಿಲ್ಲ. ಹಾಗಾಗಿ ನೀವು ಅರಿಬೇಕಾಗಿದ್ದಂದ್ರೆ ನಿಧಾನಗತಿಯಲ್ಲಿ ಚೇತರಿಕೆಯನ್ನ ನಾವು ಬಯಸಬೇಕು, ಯಾವುದೋ ಹಠಾತ್ತಾಗಿ ಆಗುವಂಥದ್ದಲ್ಲ. ಸರ್, ಈಗ ವಿತ್ ರೆಸ್ಪೆಕ್ಟ್ ಟು ಹಾರ್ಟ್ ತಾವೇ ಹೇಳಿದ್ರಿ, ಅಂಥ ಸಂದರ್ಭದಲ್ಲಿ ವಿ ಆರ್ ಇನ್ ಅ ಕ್ವಿಕ್ ವರ್ಲ್ಡ್ ಅಂತ ಹೇಳ್ಬಿಡ್ತಾರೆ. ಅಂದರೆ 1 ಕ್ಲಿಕ್ಕಲ್ಲಿ 10 ಮಿನಿಟ್ಸ್ನಲ್ಲಿ ಡೆಲಿವರಿ ಆಗುತ್ತೆ, ಇದು ಅದು ಅಂತ ತಾಳ್ಮೆ ಕಳ್ಕೊಳ್ತಾ ಇದ್ದೇವೆ. ತಾಳ್ಮೆ ಇಲ್ಲದ ಜೀವನನೂ ಹಾರ್ಟಿಗೆ ಸಮಸ್ಯೆ ಕೊಡುತ್ತಾ? ಈಗ ಮಾನಸಿಕ, ಈಗ ತಾಳ್ಮೆ ಇಲ್ಲದೆ ಇದ್ದಾಗ ವ್ಯಕ್ತಿಗೆ ಏನಾಗುತ್ತೆ, ಅವನಿಗೆ ಒಂದು ರೀತಿ ಅವನ ಹೃದಯಗತಿ ಹೆಚ್ಚಾಗುತ್ತೆ. ಹೃದಯಗತಿ ಹೆಚ್ಚಾದಾಗ ಏನಾಗುತ್ತೆ, ಹೃದಯಗತಿ ಹೆಚ್ಚಾದಾಗ ಹೃದಯದ ಮೇನ್ ನಮ್ದು ಏನಿದೆ ಹೃದಯ, ಈಗ 70-75 ಸರಿ ಹೊಡ್ಕೊಂಡಾಗ ಇಡೀ ದೇಹಕ್ಕೆ ಒಂದು 5 ಲೀಟರ್ ಬ್ಲಡ್ಡನ್ನು ಕೊಡುತ್ತೆ. ಅದೇ ಅದು ವೇಗವಾಗಿ 120-130ರಲ್ಲಿ ಬಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆದರೆ ನಮ್ಮ ದೇಹದ ಪರಿಚಲನೆ ಏನಿದೆ, ಅದರಲ್ಲಿ ಆ ರಕ್ತದ ಪ್ರವಾಹ ಏನಿದೆ ಅದು ಕುಂಠಿತಗೊಳ್ಳುತ್ತೆ. ಸೊ ಇದು ಕೂಡ ಒಂದು ಸಮಸ್ಯೆನೇ. ಹಾಗಾಗಿ ನಮ್ಮ ಎಲ್ಲರದ್ದು ಇವಾಗ ನಾವು ಹೃದಯಗತಿಯನ್ನು ನಾವು ಕಡಿಮೆ ಮಾಡ್ಕೋತಾ ಬರ್ಬೇಕು. ಈ ಒಂದು ಸ್ಟ್ರೆಸ್ಸು, ಆಂಗ್ಸೈಟಿ, ಆಮೇಲೆ ಅನಗತ್ಯವಾದಂಥ ಒತ್ತಡ. ಈಗ ನಾನೇನು ಹೇಳಿದೆ, ಈಗ ನೀವು 10,000 ಆಗದಿದ್ರೆ 8,000 ಆದ್ರೂ ನೀವು ಖುಷಿಯಲ್ಲಿರಿ. ಇವತ್ತು ನಾನು 8,000 ಮಾಡಿದ್ದೀನಿ, ನಾಳೆ ಒಂದು 10,000 ಮಾಡ್ತೇನೆ, ಆ ಒಂದು ಭರವಸೆಯಲ್ಲಿ ಬದುಕಿ. ಮತ್ತೆ ಮನಸ್ಸಿನ ನೆಮ್ಮದಿ ತುಂಬ ಮುಖ್ಯ. ಈಗ ಮನಸ್ಸು ಎಲ್ಲಿದೆ ಅಂತ ಕೆಲವರು ಕೇಳ್ತಾರೆ. ಮನಸ್ಸು ಅಂದ ತಕ್ಷಣ ಕೆಲವರು ಮೆದುಳನ್ನ ತೋರಿಸ್ತಾರೆ, ಆದರೆ ಕೆಲವರು ಹೃದಯವನ್ನೇ ಮನಸ್ಸು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಮ ಪ್ರಶ್ನೆ ಏನಿದೆ ಅಂದರೆ, ಮಾನಸಿಕ ಒತ್ತಡ ಮೆದುಳಿಗಿಂತಲೂ ಹೆಚ್ಚಾಗಿ ಹೃದಯವನ್ನು ತಟ್ಟುತ್ತೆ. ಬಿ ಪಿ ಹೆಚ್ಚಾಯಿತು ಅಂತಂದರೆ, ಇಲ್ಲ ಅವ್ನು ಟೆನ್ಷನಲ್ಲಿದ್ದಾನೆ, ಮಾನಸಿಕ ಒತ್ತಡದಲ್ಲಿದ್ದಾನೆ, ಬಿ ಪಿ ಹೆಚ್ಚಾಯಿತು ಅಂತ. ಹಾಗೆ ಬಿ ಪಿ ಇಟ್ಸ್ ಎನ್ ಇಂಡಿಕೇಟರ್. ಅದು ಎಲ್ಲಿಂದ ಬರುತ್ತೆ? ಅದು ಉದ್ಭವ ಆಗೋದೇ ಹಾರ್ಟಿಗೆ ಸಂಬಂಧಪಟ್ಟಂತ. ಸೊ ಇದು ಒಂದು ಆಧ್ಯಾತ್ಮಿಕ ಒಂದು ರೀತಿಯಲ್ಲಿ ಕೆಲವರು ಪರಿಗಣನೆ ಮಾಡ್ತಾರೆ. ಆದರೆ ವೈಜ್ಞಾನಿಕವಾಗಿ ಕೂಡ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಮಾನಸಿಕ ಒತ್ತಡ ಹೃದಯವನ್ನು ಹೆಚ್ಚು ಇದು ಮಾಡುತ್ತೆ, ಹಾಗೂ ನಿಮ್ಮ ರಕ್ತನಾಳಗಳ ಗಡಸುತನಕ್ಕೆ ಕಾರಣ ಆಗುತ್ತೆ. ಅದು ಮತ್ತು ಹಾಗೂ ಹೃದಯ ಹೆಚ್ಚು ಒತ್ತಡದಲ್ಲಿ ನಾವು ಬದುಕ್ತಾ ಹೋದಾಗೆ ಹೃದಯದ ಮಸಲ್ ಏನಿದೆ ಅವು ಈಗ ಹೆಂಗೆ ನೀವು ಜಿಮ್ಮಲ್ಲಿ ಎಕ್ಸಸೈಸ್ ಮಾಡ್ತಾ ಹೋದಂಗೆ ನಿಮ್ಮ ಮಸಲ್ಸ್ ಹೆಂಗೆ ಬಲ್ಜ್ ಆಗುತ್ತೋ, ಹಾಗೆ ಹಾರ್ಟಿನ ಮಸಲ್ಸ್ ಕೂಡ ಬಲ್ಜ್ ಆಗ್ತವೆ. ಹಾರ್ಟಿನ ಮಸಲ್ಸ್ ಹೆಚ್ಚು ಬಲ್ಜ್ ಕೂಡ ಆಗಬಾರ್ದು. ಅಂದರೆ ನಾವೇನು ಕಾನ್ಸಂಟ್ರಿಕ್ ಹೈಪರ್ಟ್ರೋಫಿ ಅಂತೆಲ್ಲ ಏನು ಹೇಳ್ತೇವೆ, ಅವು ಬಲ್ಜ್ ಆದರೆ ಅದರಲ್ಲಿರುವಂಥ ಕ್ಯಾವಿಟಿ ಅಂದರೆ ಆ ಒಂದು ರಕ್ತ ತುಂಬಿಕೊಳ್ಳುವಂಥ ಒಂದು ಜಾಗ ಏನಿದೆ ಅವು ಕಡಿಮೆ ಆಗ್ತಾ ಹೋಗುತ್ತೆ. ಆ ಕಡಿಮೆ ಆಗ್ತಾ ಹೋದರೆ ರಕ್ತದ ಹರಿವು ಕೂಡ ಮುಂದೆ ನಿಮಗೆ ತೊಂದರೆ ಈಡು ಮಾಡುತ್ತೆ. ಸ್ನೇಹಿತರೆ, KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ ನಡೆದಿದೆ. ಇವತ್ತಿನ ಕಾರ್ಯಕ್ರಮದ ವಿಷಯ ಬಹಳ ಮುಖ್ಯವಾದ ವಿಷಯ, ಹಾರ್ಟ್ ಕೇರ್ ಆ್ಯಂಡ್ ಹಾರ್ಟ್ ಸರ್ಜರಿ, ಹೃದಯ ಆರೋಗ್ಯ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ಕಾರ್ಡಿಯೋವ್ಯಾಸ್ಕ್ಯುಲರ್ ಥೋರಾಸಿಕ್ ಸರ್ಜನ್ KLE ಡಾಕ್ಟರ್ ಪ್ರಭಾಕರ್ ಕೊರೆ, ಆಸ್ಪತ್ರೆ ಬೆಳಗಾವಿ, ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ KLE JNMC ಬೆಳಗಾವಿಯ ಡಾಕ್ಟರ್ रणजीत B नायक ಅವರು. काफ़ी सारी बातचीत हो गई सर अभी हार्ट अटैक के ऊपर. तो ये जो स्ट्रेस है, तनाव, वो भी हार्ट अटैक को रिलेट करता है क्या, और कैसे? नहीं, जो भी स्ट्रेस है, वो फिजिकल स्ट्रेस हो, मेंटल स्ट्रेस हो, वो सब हार्ट पे असर पड़ता ही है. और जैसे अभी आपको मैंने समझाने का कोशिश किया कि जो स्ट्रेस आप जैसे बोलते हो, स्ट्रेस एक्सपेक्टेशन से रिलेटेड है. अच्छा. जब भी आप एक्सपेक्टेशंस को आप मीट नहीं करते हो तब आपको स्ट्रेस होता है. आज के ज़माने में हमको एक्सपेक्टेशन लेवल को कम रखना है. ओके. हमारा एक्सपेक्टेशन लेवल आजकल बहुत ज़्यादा हाई होता जा रहा है, और कोई भी आदमी सेटिस्फाइड नहीं है. सेटिस्फाइड रहना बहुत ज़रूरी है. और हमारा जो पहले हमारा एल्डर्स रहे हैं, वो स्पिरिचुअलिटी को भी एक महत्व देते थे, और स्पिरिचुअलिटी एक तरीके का स्ट्रेस को कंट्रोल रखता था, क्योंकि एक्सपेक्टेशन लेवल को कंट्रोल रखता था, इंसान को सेटिस्फाइड रखता था. बट आज हम सबको लगता है कि हम ही सर्वशक्त है, और सबको ऐसा ही लगता है कि हमको कुछ नहीं हो सकता है. ऐसे नहीं है. और आगे का जो फ्यूचर है अनप्रेडिक्टेबल है, और वो अनसर्टेनिटी को हमको डील करने के लिए एक्सपेक्टेशन बहुत ज़्यादा नहीं रखना है. और जब आप एक्सपेक्टेशन को ज़्यादा नहीं रखोगे, ऑटोमेटिकली आपका स्ट्रेस लेवल कम हो जाए. और फिजिकल स्ट्रेस के बारे में भी मैं ये कहना चाहता हूँ, सबको आजकल मैराथन भागना है. वो ज़रूरी नहीं है. मैराथन भागना फिटनेस का टेस्ट नहीं है. कुछ लोग हैं जो मैराथन के बिना 80 ईयर्स 90 ईयर्स तक जीते. आपको आपका लिमिटेशन का जानकारी होना चाहिए.
आप मैराथन भाग सकते हैं या नहीं भाग सकते, उससे पहले एक बार टेस्टिंग करा के लो। आप एक्सेसिव जिमिंग कर सकते हो नहीं कर सकते हो, उसके पहले आप टेस्टिंग करके लो। आप एक्सेस वेट उठा सकते हो नहीं उठा सकते हो, उससे पहले आप करेक्ट. टेस्ट करा लो। एक कॉलर जॉईन हो रहे सर. ಹಲೋ, ನಮಸ್ಕಾರ. ಹಲೋ, ಎಸ್, ನಮಸ್ಕಾರ. ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ನಾನು ಅಡ್ವೊಕೇಟ್ ಜಫುಲ್ ಅಕನ್ ಫ್ರಮ್ ಕಾರವಾರ. ಆಲ್ ರೈಟ್ ಸರ್, ವೈದ್ಯರೊಂದಿಗೆ ಮಾತನಾಡಿ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ ಸರ್. ನಮಸ್ತೆ ಡಾಕ್ಟರ್ ರಂಜಿತ್ ಅವರು, ನಾನು ಪಡನ್ ಮಾತಾಡೋದು. ನಮಸ್ಕಾರ. ಈಗ ಅಡ್ವಾನ್ಸ್ಡ್ ಇದು ಹೊಸದಾಗಿ ಬರ್ತಾ ಇದೆ. ಹಾರ್ಟ್ ಬ್ಲಾಕೇಜಸ್ಗೆ ಲೇಸರ್ ಆಂಜಿಯೋಪ್ಲಾಸ್ಟಿ, ಆರ್ಬಿಟಲ್ ಅಥೆರೆಕ್ಟೊಮಿ ಅಂಡ್ ಅದರ್ ಕಾಂಪ್ಲೆಕ್ಸ್ ಆಂಜಿಯೋಪ್ಲಾಸ್ಟಿ ಟೆಕ್ನಿಕ್ಸ್ ಅಂತೇಳಿ, ಇದು ಅರ್ಥ ಆಗ್ತಾ ಇಲ್ಲ. ಈಗ ನಿಮಗೆ ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ, ಈಗ ಮೊದಲೇ ನಾವು ಏನು ಮಾಡ್ತಾಯಿದ್ವಿ, ಒಂದು ಬಲೂನನ್ನು ಹಾಕಿ ಅದರ ಒಳಗಡೆ ಒಂದು ತೂರ್ನಳಿಕೆ ಮೂಲಕ ಸ್ಟೆಂಟ್ಗಳನ್ನು ತಗೊಂಡೋಗಿ ಅಲ್ಲಿ ಡಿಪ್ಲಾಯ್ ಮಾಡ್ತಾಯಿದ್ವಿ. ಅಂದರೆ ಎಲ್ಲಿ ಅವ್ರದ್ದು ರಕ್ತನಾಳ ಕುಗ್ಗಿದೆಯೋ ಅದನ್ನು ಹಿಗ್ಗಿಸುವಂಥ ಒಂದು ತಂತ್ರ. ಆದರೆ ಈಗೇನಾಗ್ತಾ ಇದೆ, ಈಗಾಗಲೇ ನಾವು ನೋಡಿರುವಂತೆ ಡಯಾಬಿಟಿಸ್ ಹೆಚ್ಚಳಾಗ್ತಾ ಇದೆ. ಈಗ 35 ವರ್ಷದವನಿಗೆ ಡಯಾಬಿಟಿಸ್ ಬರ್ತಾ ಇದೆ, ಕೊಲೆಸ್ಟ್ರಾಲ್ ಸಮಸ್ಯೆ ಬರ್ತಾ ಇದೆ. ಹಾಗಾಗಿ ಈ ರಕ್ತನಾಳಗಳ ಸಮಸ್ಯೆ ಏನಿದೆ ಅವು ಕೂಡ ಸಂಕೀರ್ಣಗೊಳ್ತಾ ಇದ್ದಾವೆ. ದೇ ಆರ್ ಆಲ್ಸೋ ಗೆಟಿಂಗ್ ಕಾಂಪ್ಲೆಕ್ಸ್. ಆ ಕಾಂಪ್ಲೆಕ್ಸ್ ಇದರಲ್ಲಿ ಏನಾಗುತ್ತೆ, ಕ್ಯಾಲ್ಶಿಯಂ ಡೆಪಾಸಿಟ್ ಆಗುತ್ತೆ. ಕ್ಯಾಲ್ಶಿಯಂ ಡೆಪಾಸಿಟ್ ಆಗುತ್ತೆ ಮತ್ತು ಆ ಕ್ಯಾಲ್ಶಿಯಂನ ನಾವು ಒಂದು ಬಲೂನ್ ಮುಖಾಂತರ ಹೋಗಬೇಕು ಅಂತಂದರೆ ಹೋಗೋಕ್ಕಾಗಲ್ಲ. ಯಾಕಂದರೆ ನಮ್ಮ ತೂರ್ನಳಿಕೆ ಏನಿದೆ ಅವೇ ಬೆಂಡ್ ಆಗುವಂಥ ಚಾನ್ಸ್ ಇರ್ತವೆ, ಅಥವಾ ನಾವು ಅದನ್ನು ಕ್ರಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕ್ರಾಸ್ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಆ ಜಾಗದಲ್ಲಿ ಸ್ಟೆಂಟನ್ನು ಹಾಕೋದು ಹೇಗೆ? ಈ ಕ್ಯಾಲ್ಶಿಯಮನ್ನು ನಾವು ಪುಡಿ ಮಾಡಬೇಕು. ಈ ಕ್ಯಾಲ್ಶಿಯಮನ್ನು ಪುಡಿ ಮಾಡೋದು ಹೇಗೆ? ಈ ಕ್ಯಾಲ್ಶಿಯಮನ್ನು ಪುಡಿ ಮಾಡಬೇಕು ಅಥವಾ ಅದನ್ನು ಕರಗಿಸ್ಬೇಕು. ಈಗ ಅದಕ್ಕೇನೆ ಲೇಸರು ಅಥವಾ ಆರ್ಬಿಟಲ್ ಅಥೆರೆಕ್ಟಮಿ. ಆರ್ಬಿಟಲ್ ಅಥೆರೆಕ್ಟಮಿ ಅಂತಂದ್ರೆ ಒಂಥರ ಡ್ರಿಲ್ಲಿಂಗ್ ಇದ್ದಂಗೆ. ಆ ಕ್ಯಾಲ್ಶಿಯಮನ್ನು ಹೊಡೆದು ಅದಕ್ಕೊಂದು ಸ್ಪೇಸ್ ಮಾಡಿಕೊಂಡು ಅಲ್ಲಿ ಹೋಗಿ ಸ್ಟೆಂಟನ್ನು ಡಿಪ್ಲಾಯ್ ಮಾಡುವಂಥದ್ದು. ಈಗ ಏನಾಗುತ್ತೆ, ವಿಜ್ಞಾನ ನಾವು ಈಗಾಗಲೇ ಚಂದ್ರವನ್ನು ಮುಟ್ಟಾಗಿದೆ, ಮಾರ್ಸಿಗೆ ಹೋಗೋದಕ್ಕೆ ತಯಾರಿ ಮಾಡ್ತಾ ಇದ್ದೇವೆ. ನಮ್ಮ ಹಾರ್ಟ್ ಇರೋದು ನಮ್ಮ ಚರ್ಮದಿಂದ ಒಂದು 10 ಸೆಂಟಿಮೀಟರ್ ಕೆಳಗಡೆ, ಅದನ್ನು ಮುಟ್ಟಕ್ಕಾಗಲ್ವಾ ನಾವು? ಇದು ಒಂದು ಸೈನ್ಸಿನ ಅಡ್ವಾನ್ಸ್ಮೆಂಟ್ ಆಗ್ತಾ ಇರುತ್ತೆ. ಎಷ್ಟು ಸಂಕೀರ್ಣ ಈ ಡಿಸೀಸ್ಗಳಾಗ್ತಾ ಹೋಗ್ತಾವೋ ಅಷ್ಟೇ ಕಾಂಪ್ಲೆಕ್ಸ್ ಟ್ರೀಟ್ಮೆಂಟ್ಗಳು ಕೂಡ ಇವಾಲ್ವ್ ಆಗ್ತಾ ಹೋಗ್ತವೆ. ಯಾಕಂದರೆ ಈಗ ಈ ರೀತಿ ಕ್ಯಾಲ್ಶಿಯಂ ಡೆಪಾಸಿಟ್ಗಳಲ್ಲಿ ಇರುವಂಥ ಒಂದು ಇದನ್ನು ನಾವು ಹೊಡೆದು ಈಗ ಅಂಥ ಸಂಕೀರ್ಣವಾದ ಡಿಸೀಸ್ಗಳನ್ನು ಟ್ರೀಟ್ ಮಾಡ್ಬೋದು. ಆದರೆ ಅದರಲ್ಲೂ ಕೂಡ ಫೇಲ್ ಆದ್ವಿ ಅಂತಂದರೆ ಮುಂದೆ ಬೈಪಾಸ್ ಆಪರೇಷನ್ ಕೂಡ ಸದಾ ಇದ್ದೇ ಇದೆ. ಬೈಪಾಸ್ ಫೇಲ್ ಆದರೆ ಮತ್ತೆ ಟ್ರಾನ್ಸ್ಪ್ಲಾಂಟ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ. ಹಾಗಾಗಿ ವಿಜ್ಞಾನ ಇವತ್ತು ತುಂಬ ಸಶಕ್ತವಾಗಿದೆ. ಈಗಾಗಲೇ ತಾವು ಹೇಳಿದಂತೆ ಅಡ್ವಾನ್ಸ್ಮೆಂಟ್ಸ್ ತುಂಬ ಮುಂದೆ ಹೋಗ್ತಾ ಇದೆ. ಎಲ್ಲ ಅಡ್ವಾನ್ಸ್ಮೆಂಟ್ಸನ್ನು ವ್ಯಕ್ತಿ ನಿರ್ಣಯ ಮಾಡಬಾರ್ದು, ಅದನ್ನು ವೈದ್ಯರ ಜೊತೆ ಚರ್ಚಿಸಿ ನಿರ್ಣಯ ಮಾಡಬೇಕು. ಯಾವುದು ಆತನಿಗೆ ಹೋಲುತ್ತೆ. ಈಗ ಕೆಲವೊಮ್ಮೆ ಏನಾಗುತ್ತೆ, ಈಗ ಅಮೆರಿಕಾದಲ್ಲಿ ಮಾತ್ರ ಬಂದಿರುತ್ತೆ ಅಥವಾ ಯುರೋಪ್ನಲ್ಲಿ ಯಾವುದೋ ಒಂದು ಭಾಗದಲ್ಲಿ ಈ ರೀತಿ ಆಗ್ತಾ ಇರ್ತವೆ, ಅದು ನ್ಯೂಸಲ್ಲಿ ಬರುತ್ತೆ. ಆದರೆ ನನಗೂ ಅದೇ ಟ್ರೀಟ್ಮೆಂಟ್ ಬೇಕು ಅಂದರೆ ತಪ್ಪಾಗುತ್ತೆ. ಈಗ ನಾವು ಮೂಲಭೂತ ಚಿಕಿತ್ಸೆ ಅಂತ ಒಂದು ಗಮನವನ್ನು ಕೊಡಬೇಕು. ಈಗ ನಿಮ್ಮ ಹತ್ರ ಈಗ ತಾವು ಕಾರವಾರದಿಂದ ಫೋನ್ ಮಾಡ್ತಾ ಇದ್ದೀರಾ, ಈಗ ನಿಮ್ಮ ಕಾರವಾರದಲ್ಲಿ ಏನು ಚಿಕಿತ್ಸೆ ಲಭ್ಯ ಇದೆ ಅದು ಮುಖ್ಯ. ಯಾಕೆ ನೀವು ಬೇರೆ ಯಾವುದೋ ಒಂದು ಜಾಗಕ್ಕೆ, ಈಗ ನಿಮ್ಗೊಂದು ಹಾರ್ಟ್ ಅಟ್ಯಾಕ್ ಆಗಿದೆ, ಈಗ ನಿಮಗೆ ಒಂದು ಆಂಜಿಯೋಪ್ಲಾಸ್ಟಿ ಮಾಡಬೇಕು, ನಮ್ಮ ಊರಲ್ಲಿ ಒಂದು ಆಂಜಿಯೋಪ್ಲಾಸ್ಟಿ ಅವಕಾಶ ಇಲ್ಲ, ಆವಾಗ ನಾವು ನನಗೆ ಲೇಸರೇ ಬೇಕು, ನಾನೊಂದು 10 ದಿವಸದ ನಂತರ ಹೋಗ್ತೇನೆ ಅಥವಾ ನಾನೊಂದು ತಿಂಗಳು ಬಿಟ್ಟು ಹೋಗ್ತೇನೆ, ಅದು ತಪ್ಪು. ಯಾಕಂದರೆ ಸಮಯ ಬಹುಮುಖ್ಯ. ಹೃದಯದ ಚಿಕಿತ್ಸೆಯಲ್ಲಿ ಸಮಯ ತುಂಬ ಮುಖ್ಯ ಆಗುತ್ತೆ. ಇಲ್ಲ ವೈದ್ಯರು ಹೇಳಿದ್ರು, ಇಲ್ಲ ಇದು ನಿಮ್ಮದು ಯಾಕೋ ಸ್ವಲ್ಪ ಸಂಕೀರ್ಣ ಆಗ್ತಾ ಇದೆ, ನೀವು ಇದನ್ನು ಮಾಡಿಸ್ಕೋಬೋದು ಅಂದರೆ ಒಪ್ಪಿದೆ. ನೀವು ಅದನ್ನು ಮುಕ್ತವಾಗಿ ಚರ್ಚಿಸ್ಬೋದು. ನಾನು ಯಾವತ್ತೂ ಚರ್ಚೆಗೆ ಅವಕಾಶ ಇಲ್ಲ ಅಂತ ಹೇಳಲ್ಲ, ನೀವು ಕೇಳಬಾರ್ದು ಪ್ರಶ್ನೆ ಅಂತನೂ ಅಲ್ಲ. ಆದರೆ ಜನರಲ್ಲಿ ಏನಿದೆ, ಈ ಅಡ್ವಾನ್ಸ್ಮೆಂಟ್ಸನ್ನು ಈಗ ಎಲ್ಲರಿಗೂ ಐಫೋನೇ ಬೇಕು, ಆದರೂ ಕೆಲವರು ಆಂಡ್ರಾಯ್ಡ್ ಯೂಸ್ ಮಾಡ್ತಾ ಇಲ್ವಾ? ಸೊ ಆಂಡ್ರಾಯ್ಡಲ್ಲೂ ಅವ್ರ ಕೆಲಸವನ್ನು ಮಾಡ್ಕೋತಾ ಇಲ್ವಾ? ಅದೇ ರೀತಿ ಯಾವುದು ವ್ಯಕ್ತಿಗೆ ಮುಖ್ಯ ಅನ್ನೋದನ್ನು ನಾವು ಪರಿಗಣಿಸಬೇಕು. ಕರೆ ಮಾಡಿದ್ದಕ್ಕೆ ಧನ್ಯವಾದ ಸ್ನೇಹಿತರೆ. ತಾವು ಕೂಡ ಭಾಗವಹಿಸಿ. ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹಾರ್ಟ್ ಕೇರ್, ಹಾರ್ಟ್ ಸರ್ಜರಿ ಕುರಿತು ವಿವರವಾದ ಮಾಹಿತಿ ಆ್ಯಂಡ್ ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ರಣಜಿತ್ ಬಿ ನಾಯಕ್ ಅವರು. ಸರ್, ಈಗ ಬಹಳ ಮುಖ್ಯವಾಗಿ ಕೋಪ ಬಂದರೆ, ನನಗೆ ಕೋಪ ಬಂದಿದೆ ಅಂತ ಹೇಳಿದ್ರೆ BP ಹೆಚ್ಚು ಮಾಡಬೇಡ ಅಂತ ಹೇಳ್ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಈ ಬ್ಲಡ್ ಪ್ರೆಷರ್ ಆ್ಯಂಡ್ ಹೃದಯ ಕಾಯಿಲೆಗೆ ಸಂಬಂಧ ಇದೆಯಾ? ಅದರ ಬಗ್ಗೆ ಅದೇ, ಎಲ್ಲದನ್ನೂ ಹೃದಯಕ್ಕೆ ಸಂಬಂಧ ಇದೆ. ಹೃದಯಕ್ಕೆ ಸಂಬಂಧವಿರೋದಂಥ ಯಾವುದೇ ವಿಚಾರ ಇಲ್ಲ. ಅರೆ, ಕೋಪ ಯಾವಾಗ ಬರುತ್ತೆ? ಕೋಪ ನಮ್ಮ ಬಯಕೆ ಏನಿದೆ ಅದಕ್ಕೆ ಭಗ್ನ ಬಂದಾಗ ಕೋಪ ಬರುತ್ತೆ. ಒಬ್ಬ ವ್ಯಕ್ತಿ ಹೀಗೆ ನಾ ಅಂದಂಗೆ ಅನ್ಕೋಬೇಕು, ಇದ್ದಂಗೆ ಇರಬೇಕು ಅಂತ ಅಂದಾಗ ಅವನು ಆ ಥರ ಬಿಹೇವ್ ಮಾಡಲಿಲ್ಲ ಅಂತಾದಾಗ ಕೋಪ ಬರುತ್ತೆ. ಸೊ ಇದು ಒಂದು ಇಮೋಷ್ನಲ್ ರಿಯಾಕ್ಷನ್. ಇಮೋಷನ್ಸ್ ಕೂಡ ಯಾವುದೇ ರೀತಿ, ಈಗ ದುಃಖ ಆದರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ, ಈಗ ಗಂಡನ ಸಾವು
ಅಥವಾ ಹೆಂಡತಿಯ ಸಾವಿಂದ ಮರುಗಿ ಕೆಲವೊಮ್ಮೆ ಅವರ ಪಾರ್ಟ್ನರ್ ಏನಿದೆ ಅವರು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸಾಯುವಂಥ ಸಂದರ್ಭಗಳನ್ನು ತಾವು ಕೇಳಿರ್ಬೋದು. ಇಮೋಷನ್ಸ್ ಕೂಡ ನಮ್ಮ ಹೃದಯವನ್ನು ತುಂಬ ಪರಿಣಾಮ ಬೀರ್ತವೆ. ಒಂದು ತಕತ್ಸುಮ್ಮ ಸಿಂಡ್ರೋಮ್ ಅಂತ ಕೂಡ ಇದೆ. ಅದರಲ್ಲಿ ಏನಾಗುತ್ತೆ, ಹಾರ್ಟೇ ಬಲ್ಜ್ ಆಗಿಬಿಡುತ್ತೆ. ಈ ರೀತಿಯ ಒಂದು ಕೆಲವು ಕಾಯಿಲೆಗಳ ಇಮೋಷ್ನಲ್ ಟ್ರಾಮಾದಿಂದ ಆಗುವಂಥ ಕೆಲವು ಸಡನ್ ಡೆತ್ಗಳಿಗೂ ಕೂಡ ಈ ರೀತಿಯ ಹಾರ್ಟ್ ಅಟ್ಯಾಕ್ಗಳು ಆಗ್ಬೋದು ಅಂತ ಇದೆ. ಹಾಗಾಗಿ ಇಮೋಷನ್ಗಳ ನಿಯಂತ್ರಣ ಯಾವಾಗ ಬರುತ್ತೆ, ಯಾವಾಗ ನಾವು ನಮ್ಮ ಒಂದು ಈ ಧ್ಯಾನ ಯೋಗಗಳಲ್ಲಿ ತೊಡಗಿಸ್ಕೊಳ್ತೀವೋ ಅಥವಾ ನಾವು ಹೆಚ್ಚು ಜ್ಞಾನವನ್ನು ಪಡ್ಕೊಳ್ತಾ ಹೋಗ್ತೀವೋ, ಅದು ಯಾಕೆ ಏನು ಅನ್ನೋದರ ಕುರಿತು ಒಂದು ತಾಳ್ಮೆಯಿಂದ ಅದರ ಅಧ್ಯಯನಕ್ಕೆ ಮುಂದಾಗ್ತೀವೋ ಆವಾಗ ಈ ಕೋಪತಾಪಗಳೆಲ್ಲ ಕಡಿಮೆ ಆಗ್ತವೆ. ಸರ್, ಈಗ ಹಾರ್ಟ್ ಸರ್ಜರಿ ಬಗ್ಗೆ ಮಾತನಾಡೋಣ. ಹಾರ್ಟ್ ಸರ್ಜರಿ ಒಬ್ಬ ವ್ಯಕ್ತಿಗೆ ಆಯಿತು, ಅದು ತದನಂತರ ಅವರು ತಗೊಳ್ಬೇಕಾದಂತಹ ಕಾಳಜಿ ಯಾವ? ಈಗ ಹಾರ್ಟ್ ಸರ್ಜರಿ ಒಂದು ಪರಿಹಾರ ಮಾತ್ರ, ಅದು ಶಾಶ್ವತವಾದಂಥ ಒಂದು ಕಾಯಿಲೆಯ ಇದು ಅಂತಲ್ಲ. ಕಾಯಿಲೆಯ ಮುಂದೆ ಬರೋದೇ ಇಲ್ಲ ಅನ್ನೋದು ಇಲ್ಲ. ಹಾರ್ಟ್ ಸರ್ಜರಿ ನಂತರ ಮರು ಹಾರ್ಟ್ ಸರ್ಜರಿ ಕೂಡ ಆಗುತ್ತೆ. ನಮ್ಮ ಹಳೆಯ ಪ್ರಧಾನಮಂತ್ರಿಗಳ ಸ್ಥಾನದಲ್ಲಿದ್ದಂಥ ಕೆಲವರಿಗೂ ಕೂಡ ಆ ರೀತಿಯ ಒಂದು ಸಂದರ್ಭಗಳು ಎದುರಾಗಿದ್ದಾವೆ. ಈಗ ಈ ಹಾರ್ಟ್ ಸರ್ಜರಿ ಆದವನು ಹಾಗೂ ಹಾರ್ಟ್ ಸರ್ಜರಿ ಆಗದೇ ಇರೋನು ಎರಡೂ ಜನ ವಹಿಸಬೇಕಾದಂಥ ಕಾಳಜಿ ಸೇಮ್. ಈಗಾಗಲೇ ನಾವು ಚರ್ಚಿಸಿದಂತೆ ಈಗ ಹಾರ್ಟ್ ಸರ್ಜರಿ ಆದವನಿಗೆ ಈ ಎಲ್ಲ ರಿಸ್ಕ್ ಫ್ಯಾಕ್ಟರ್ಗಳು ಇರ್ತವೆ. ಅವುಗಳನ್ನು ನಿಯಂತ್ರಣ, ನನಗೆ ಹಾರ್ಟ್ ಸರ್ಜರಿ ಆಗಿದೆ ನಾನು ನಿಯಂತ್ರಣ ಮಾಡ್ಕೊಳ್ಳೋದಿಲ್ಲ ಅಂತ ಆಗೋದಿಲ್ಲ. ಅವನು ಕೂಡ ಹಿತಮಿತವಾದ ಆಹಾರ, ವ್ಯಾಯಾಮ, ಆಮೇಲೆ ಇವುಗಳನ್ನೆಲ್ಲ. ಆದರೆ ಹಾರ್ಟ್ ಸರ್ಜರಿಯ ನಂತರ ಕೆಲವೊಂದು ಔಷಧಿಗಳನ್ನು ವೈದ್ಯರು ಸೂಚಿಸ್ತಾ ಇರ್ತಾರೆ. ಅದನ್ನು ಕೂಡ ಅವರು ಕರೆಕ್ಟಾಗಿ ಸರಿಯಾದ ಸಮಯಕ್ಕೆ ತಗೊಳ್ತಾ ಇರಬೇಕು. ಕೆಲವೊಂದು ಟೆಸ್ಟ್ಗಳು, ಕೆಲವೊಮ್ಮೆ ಏನಾಗುತ್ತೆ, ನಮ್ಮಲ್ಲಿ ಕೆಲವು ವೆಲ್ ಸರ್ಜರಿಗಳನ್ನೆಲ್ಲ ನಾವು ಮಾಡ್ತೇವೆ. ನಾವು ಹೇಳ್ತೇವೆ ತಿಂಗಳು ಬಂದು ತೋರಿಸ್ಕೊಂಡು ಹೋಗಿ ನಿಮ್ಮ ರಕ್ತ ತೆಳುವಿದೆಯೋ ಅಥವಾ ಗಟ್ಟಿಯಾಗಿದೆಯೋ ಅದನ್ನು ಪರೀಕ್ಷೆ ಮಾಡ್ಕೊಳ್ಳಿ ಅಂತ PTINR ಟೆಸ್ಟಿಂಗಿಗೆ ನಾವು ಕರಿತಾ ಇರ್ತೇವೆ. ಕೆಲವರು ಹೋದವರು ಬರೋದೇ ಇಲ್ಲ. ಒಮ್ಮೆ ನಮ್ಮಿಂದ ಇಲ್ಲ ನನಗೆ ಆರಾಮಾಯಿತು ಡಾಕ್ಟ್ರೆ ಅದಕ್ಕೆ ನಾನು ಬರಲಿಲ್ಲ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಅವರು ಮತ್ತೆ ಅವರಿಗೆ ಸಮಸ್ಯೆ ಆದಾಗಲೇ ಅವ್ರು ವಾಪಸ್ ಬರುವಂಥದ್ದು. ಆದರೆ ಆವಾಗ ನಾವು ಹೆಲ್ಪ್ಲೆಸ್ ಕಂಡೀಷನಲ್ಲಿ ಇರ್ತೇವೆ. ಕೆಲವರಿಗೆ ಜೀವಾಪಾಯ ಆಗುವಂಥ ಸಂಭವವೂ ಇರುತ್ತದೆ. ಹಾಗಾಗಿ ವೈದ್ಯರ ಸೂಚನೆಗಳನ್ನು ತಾವು ಪಾಲಿಸಬೇಕಾಗುತ್ತೆ. ಮತ್ತು ತಾವು ಯಾವ ಔಷಧಿಗಳ ಮೇಲಿದ್ದೀರಿ ಅದನ್ನು ಬಿಡೋಕ್ಕಿಂತ ಮೊದಲೇ ಒಂದ್ಸರಿ ಕೇಳಿ ತಿಳ್ಕೊಬೇಕು. ತಮ್ಗೆ ಆರಾಮಾಗಿದೆ ಅಂತೇಳಿ ಅದರ ಔಷಧಿಗಳನ್ನು ಬಿಡೋದಕ್ಕಾಗೋದಿಲ್ಲ. ಔಷಧಿಗಳು ನಮಗೆ ಆರೋಗ್ಯವಾಗಿ ಬದುಕಲು ಪೂರಕವಾಗಿರ್ತವೆ ಹೊರತು ಔಷಧಿಗಳನ್ನು ನಾವು ಒಂದು ರೀತಿ, ಈಗ ನಮ್ಮ ಭಾರತದಲ್ಲಿ ಆ ಒಂದು ಟ್ರೆಂಡ್ ಇದೆ, ಸರಿ ಈ ಔಷಧಿಯನ್ನು ನಾನು ಜೀವನ ಪರ್ಯಂತ ತಗೋಬೇಕಾ, ಈ ಔಷಧಿ ಬೇಕೇ ಬೇಕಾ ಅನ್ನೋ ಒಂದು ಪ್ರಶ್ನೆ ಪ್ರತಿಯೊಂದು ಎನ್ಕೌಂಟರ್, ಪ್ರತಿಯೊಬ್ಬ ಪೇಷಂಟ್ನಲ್ಲೂ ಇರುವಂಥ ಒಂದು ಪ್ರಶ್ನೆ. ಔಷಧಿಯನ್ನು ಕೂಡ ವ್ಯಕ್ತಿ, ಈಗ ಅದು ಒಂದು ರೀತಿ ಒಂದು ಆಹಾರದ ರೀತಿಯೇ ನಾವು ಸೇವಿಸಬೇಕಾಗುತ್ತೆ. ಯಾಕಂದರೆ ಅದು ಕೂಡ ಜೀವನಕ್ಕೆ ಪೂರಕವಾದಂಥ ಒಂದು ವಸ್ತು. ಅದನ್ನು ಸೃಷ್ಟಿ ಮಾಡಿದ್ದು ಕೂಡ ಮಾನವನೇ, ತನಗೆ ಅನುಕೂಲ ಆಗಲಿ ಅಂತಲೇ ಮಾಡ್ಕೊಂಡಿರುವಂಥದ್ದು. ಅಂಥ ಒಂದು ಮಾತ್ರೆಯನ್ನು ಅಥವಾ ಔಷಧವನ್ನು ನಾವು ನಮ್ಮ ವೈರಿಗಳ ಥರ ಕಾಣಬಾರ್ದು. ಡಾಕ್ಟರ್ ಸರ್, ಈಗ ಔಷಧ ಬಗ್ಗೆ ತಾವು ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಮತ್ತೆ ಮಾಹಿತಿಯ ಯುಗ, ಒನ್ ಕ್ಲಿಕ್ಕಲ್ಲಿ ಎಲ್ಲ ನಮೂನೆಯ ಮಾಹಿತಿ ಸಿಗುತ್ತೆ. ಸೆಲ್ಫ್ ಮೆಡಿಕೇಶನ್ ಒಂದು ಬಹಳ ದೊಡ್ಡ ಟ್ರೆಂಡ್ ಆಗಿಬಿಟ್ಟಿದೆ. ವೈದ್ಯರಾದ ನೀವು ಇದನ್ನು ಹೇಗೆ ಎನ್ಕೌಂಟರ್ ಮಾಡಿ ಹೇಗೆ ಇದ್ರ ಬಗ್ಗೆ ನೀವು ಫೇಸ್ ಮಾಡ್ತೀರಾ ವಿತ್ ರೆಸ್ಪೆಕ್ಟ್ ಟು ದ ಪೇಷಂಟ್ಸ್ ಆರ್ ಹಾರ್ಟ್ ಪೇಷಂಟ್ಸ್? ಈಗ ಈ ಸೆಲ್ಫ್ ಮೆಡಿಕೇಶನ್ ಏನಿದೆ ಅದು ಒಂದು ರೀತಿಯ ಮಾರಕವಾದಂಥ ಒಂದು ಇದು ನಿಲ್ವ. ಯಾಕಂದರೆ ಈಗಾಗಲೇ ನಾವು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ಗಳ ಬಗ್ಗೆ ನೋಡ್ತಾ ಇದ್ದೇವೆ. ನಾವು ಯಾವ ಔಷಧಿಯನ್ನು ತಗೊಳ್ತಾ ಇದ್ದೇವೋ ಅವು ಎಫೆಕ್ಟಿವ್ ಆಗ್ತಾನೆ ಇಲ್ಲ, ಅವು ನಮ್ಗೆ ಫೇಲ್ ಆಗ್ತಾಯಿದೆ. ಪ್ರಧಾನಮಂತ್ರಿಗಳು ಕೂಡ ಹೋದ ವಾರನೇ ಮಾತಾಡಿದ್ದಾರೆ ಆ ಕುರಿತು. ಸೊ ಅದೊಂದು ರೀತಿಯ ದೊಡ್ಡ ತಲೆನೋವಾಗಿದೆ. ಇನ್ನು ಮುಂದೆ ರೆಗ್ಯುಲೇಟರಿ ಅಥಾರಿಟೀಸ್ ಏನಿದೆ ಅದರ ಮೇಲೆ ನಿರ್ಬಂಧವನ್ನು ಕೂಡ ನಿಧಾನವಾಗಿ ಹೇರ್ತಾ ಬರ್ತವೆ. ಯಾಕಂದರೆ ಈಗಾಗಲೇ ನಾವು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅಥವಾ ವೆಸ್ಟರ್ನ್ ವರ್ಲ್ಡಲ್ಲಿ ನೋಡಿದ್ದೀವಿ. ಈಗ ಭಾರತದಲ್ಲಿ ಇದ್ದಂಥ ಒಂದು ಮೇಜರ್ ಅಡ್ವಾಂಟೇಜ್ ಏನಂತಂದರೆ ನೀವು ಡಾಕ್ಟರ್ನ ಯಾವಾಗ ಬೇಕಾದ್ರೂ ಕಾಣ್ಬೋದು ಮತ್ತು ಯಾವಾಗ ಬೇಕಾದರೂ ಔಷಧಿಗಳನ್ನು ನೀವು ಫಾರ್ಮಸಿಯಿಂದ ತಗೋಬೋದು. ಆದರೆ ಈಗ ನಾವೇ ನಮ್ಮ ಒಂದು ರೀತಿ ವಿ ಆರ್ ಓನ್ಲಿ ಡಿಗ್ಗಿಂಗ್ ಆರ್ ಓನ್ ಗ್ರೇವ್ಸ್ ಅನ್ನೋ ರೀತಿ ನಾವು ಈ ಅಥಾರಿಟಿಯನ್ನು ಮಿಸ್ಯೂಸ್ ಮಾಡಿ ಈಗ ಇನ್ನು ಮುಂದೆ ಈಗ ವೆಸ್ಟರ್ನ್ ವರ್ಲ್ಡ್ ಥರನೇ ಈಗ ಏನಾಗುತ್ತೆ, ಅಲ್ಲಿ ಅವರು ಎಲ್ಲೂ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಔಷಧಿ ಕೊಡಲ್ಲ. ಆ ಒಂದು ಸ್ಥಿತಿಯನ್ನು ನಾವು ತಲುಪುವಂಥ ಸಾಧ್ಯತೆ ಇರುತ್ತೆ. ಆವಾಗ ಬಡವರಿಗಾಗಲಿ ಇವರಿಗಾಗಲಿ ಅಥವಾ ದೂರದ ಊರುಗಳಲ್ಲಿರೋರಿಗಾಗಲಿ ತೊಂದರೆ ಆಗುತ್ತೆ. ಮತ್ತು ಈಗ ಇವನ್ ಅಪಾಯಿಂಟ್ಮೆಂಟ್ ಸಿಸ್ಟಮು ಕ್ಯೂಗಳು ಹೆಚ್ಚಾಗ್ತಾ ಹೋದಂಗೆ ವೈದ್ಯರನ್ನು ತಾವು ಕಾಣುವಂಥ ಒಂದು ಕಷ್ಟದ ಸಮಯ ಕೂಡ ಮುಂದೆ ಬರ್ಬೋದು. ಹಾಗಾಗಿ ನಾವು ನಮ್ಮಲ್ಲಿ ಏನು ವರದಾನ ಇದೆಯೋ, ನಮ್ಮ ದೇಶದ ಏನು ವರದಾನ ಇದೆಯೋ ಅದನ್ನು ನಾವು ದುರುಪಯೋಗ ಮಾಡ್ಕೋಬಾರ್ದು. ಸರ್, ಈಗ ನಿದ್ರೆ ಬಗ್ಗೆ ತಾವು ಆರಂಭದಲ್ಲಿ ಮಾತನಾಡಿದ್ರಿ. ಅದು ಹೆಲ್ತ್ ಫ್ಯಾಕ್ಟರಿಗೆ 3 ಟ್ರೈಪಾಡ್ ಅಂತ ಹೇಳ್ತಾರೆ: ನಿದ್ರೆ, ಆಹಾರ, ವ್ಯಾಯಾಮ. ಆಹಾರದ ಬಗ್ಗೆ ಮಾತನಾಡೋಣ. ಹಾರ್ಟ್ ಫ್ರೆಂಡ್ಲಿ ಆಹಾರ ಯಾವುದು, ಅದರ ಬಗ್ಗೆ ಸ್ವಲ್ಪ. ಈಗ ಒಂದು ಅಥವಾ 2 ಶಬ್ದದಲ್ಲಿ ಹೇಳಬೇಕು ಅಂದರೆ ನೈಸರ್ಗಿಕವಾದಂಥ ಆಹಾರ ಯಾವಾಗಲೂ ಹಾರ್ಟ್ ಫ್ರೆಂಡ್ಲಿ ಆಹಾರ.
ಇನ್ನೊಂದು ಪ್ರೊಸೆಸ್ಡ್ ಆಹಾರವಲ್ಲದ್ದು ಅಥವಾ ರಿಫೈನ್ಡ್ ಆಗಿರದೆ ಅಂತ ಯಾವುದೇ ಆಹಾರ, ಅಂದರೆ ನ್ಯಾಚುರಲ್ ಆಗಿರುವಂಥ ಆಹಾರ ಎಲ್ಲವೂ ಒಳ್ಳೆಯದೇ. ಈಗ ನಿಮಗೆ ಕೆಲವೊಂದು ಪ್ರಶ್ನೆಗಳಿರ್ಬೋದು. ಈಗ ಪ್ರತಿ ಸಾರಿ ಎಲ್ಲರೂ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ನಮ್ಮ ಹಿರಿಯರಾದಂಥ ಒಬ್ಬರು ನಮ್ಮ ಶಿಕ್ಷಕರಿದ್ರು, ಅವರು ಹೇಳೋರು, ಜೋ ಬಿ ಖಾನಾ ಹೈ ಖಾओ, ಇನ್ಸಾನ್ ಕಾ ದಿಮಾಗ್ ಕೋ ಮತ್ ಖಾओ. ಅಂದರೆ ಅವರು ಬಾರಿ ಒಂದು ಇದರಲ್ಲಿ ಹೇಳ್ತಾ ಇದ್ರು, ಈಗ ನಿಮಗೆ ಏನು ಬೇಕು ಏನು ಬೇಡ ಅದು ನಿಮ್ಗೆ ಗೊತ್ತಾಗ್ತದೆ. ಅದನ್ನು ಯಾವುದನ್ನು ಅತಿಯಾಗಿ ತಿನ್ನಬೇಡಿ, ಲಿಮಿಟಲ್ಲಿ ತಿನ್ನಿ. ಸೊ ಇದು ಒಂದು. ಆಮೇಲೆ ಈಗ ಸಾಲ್ಟಿಗೆ ಯಾವುದನ್ನು ನಾವು ಪ್ರೊಸೆಸ್ ಮಾಡಲಿಕ್ಕೆ ಹೋಗ್ತೇವೋ, ಈಗ ಫ್ಯಾಟ್ ರಿಚ್ ಇಡಬೇಕಾಗುತ್ತೆ, ಸಾಲ್ಟ್ ಹೆಚ್ಚಾಕಬೇಕಾಗುತ್ತೆ, ಶುಗರ್ ಹೆಚ್ಚಾಕಬೇಕಾಗುತ್ತೆ. ಯಾವುದನ್ನೇ ನೀವು ಪ್ರೊಸೆಸ್ ಅಥವಾ ಸ್ಟೋರೇಜ್ ಮಾಡಲಿಕ್ಕೆ ಹೋಗ್ತಿರೋ ಅದಕ್ಕೆ ಇವೆಲ್ಲ ಹೆಚ್ಚು ಬಳಕೆ ಮಾಡಬೇಕಾಗುತ್ತೆ. ಇವೆಲ್ಲ ಏನು ಹೆಚ್ಚು ಬಳಕೆ ನಾವು ಮಾಡ್ತೀವೋ ಅವು ಹೃದಯಕ್ಕೆ ಮಾರಕ ಆಗ್ತವೆ. ಸರ್ ಇದ್ರ ಬಗ್ಗೆ ಮಾತನಾಡೋಣ. ಕರೆ ಒಂದು ಬರ್ತಾ ಇದೆ. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ಇದು ಒಂದು ಪ್ರಶ್ನೆ ಇತ್ತು. ನಮ್ಮ ಫಾದರಿಗೆ ಹೈಪರ್ ಟೆನ್ಷನ್ ಇದೆ ಫಾರ್ ಆಲ್ಮೋಸ್ಟ್ 25 years. ಓಕೆ, ಅವರು 3 ಮಾತ್ರೆ ತಗೊಳ್ತಾ ಇದ್ದಾರೆ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ. ಸೊ ಅವರು ಒಂದ್ಸತೆ ಅಡ್ಮಿಟ್ ಆಗಿದ್ರು ಕೇಳಿ, ಡ್ಯೂ ಟು ವೆರಿ ಹೈ ಬ್ಲಡ್ ಪ್ರೆಷರ್. ಅದಾದ್ಮೇಲೆ 3 ಗುಳಿಗೆ ಸ್ಟಾರ್ಟ್ ಮಾಡಿದ್ರು, ಬ್ಲೀಡಿಂಗ್ ಎಲ್ಲ ಆಗಿತ್ತು ಅವ್ರಿಗೆ. ಸೊ ಈಗ ಏನಾಯ್ತಂತಂದ್ರೆ ಅವರು ಆಲ್ಮೋಸ್ಟ್ 1 year ಆಯ್ತು ಅದು ಎಪಿಸೋಡ್ ಆಗಿ. ಈಗ ಅವರು ಮಧ್ಯಾಹ್ನ ಗುಳಿಗೆ ಏನಿತ್ತಲ್ಲ ಟೆಸಲಾಕ್ EM, ಅದು ಬಿಟ್ಟಿದ್ದಾರೆ, ಸೇಯಿಂಗ್ ದಟ್ ಈಗ ನನಗೆ BP ಕಂಟ್ರೋಲ್ ಅಲ್ಲಿ ಇದೆ. ನಾವು ದಿವಸ ಚೆಕ್ ಮಾಡ್ತಾ ಇದ್ದೇವೆ BP, ಇಟ್ ಈಸ್ ಆಲ್ಮೋಸ್ಟ್ 120/80. ಅವ್ರ ಏಜ್ ಈಗ 66 ಏಜ್. ಸೊ ಇದು ಈ ತರ ಗುಳಿಗೆ ಬಿಡೋದು ಅದ್ರ ಬಗ್ಗೆ ಕೇಳಬೇಕಿತ್ತು. ಓಕೆ, ಈಗ ಈ ಫೋನಿನ ಕಾರ್ಯಕ್ರಮದ ಮೂಲಕ ನಾನು ಅವರನ್ನು ಸಮಗ್ರವಾಗಿ ಪರೀಕ್ಷಿಸದೆ ಉತ್ತರಿಸೋದು ಕಷ್ಟ. ಬಟ್ ಆದರೂ ಕೂಡ ನಾನು ನಿಮಗೆ ನಿಮ್ಮ ಒಂದು ಕಷ್ಟವನ್ನು ಅರ್ಥ ಮಾಡಿಕೊಂಡು ಹೇಳಬೇಕು ಅಂತಂದರೆ, ಈಗ ನೀವು BP ಕಂಟ್ರೋಲ್ ಇದೆ ಅಂತ ಹೇಗೆ ಹೇಳ್ತೀರಿ ಅನ್ನೋದನ್ನು ಒಂದು ಮಾನದಂಡ. ಇನ್ನೊಂದು, ಈಗ ಒಂದು BP-ಯನ್ನು ನಾವು ಕಂಟ್ರೋಲ್ ಅಂತ ಹೇಳಬೇಕಾದ್ರೆ ಅಥವಾ ಯಾವುದೇ BP ಗುಳಿಗೆಯನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು 2-3 ಒಕೇಶನ್ಸಲ್ಲಿ ನಾವು ಟೆಸ್ಟ್ ಮಾಡಿ ನೋಡ್ತೇವೆ. ಸೊ ಹಾಗಾಗಿ ನೀವು ಕೂಡ ಇದನ್ನು ಒಂದು 2-3 ಒಕೇಶನಲ್ಲಿ ಮಾಡಿ ನೋಡಬೇಕಾಗುತ್ತೆ. ಅದರ ನಂತರ ನಿಮ್ಮ ಡಾಕ್ಟರ್ ಯಾರಿದ್ರೋ ಅವರನ್ನು ಒಮ್ಮೆ ನೀವು ಭೇಟಿಯಾಗಿ ಇದನ್ನು ನೀವು ಮುಕ್ತವಾಗಿ ಚರ್ಚೆ ಮಾಡುವ. ನಿಮ್ಮ ಹತ್ರ ಕಂಟ್ರೋಲ್ ಇದ್ದರೆ ನೀವು ಅದನ್ನು ಡೇಟು ಟೈಮು ಹಾಕ್ಕೊಂಡು ಬರೆದಿಟ್ಕೊಂಡು ಕೊನೆಯ ಒಂದು 3-4 ದಿವಸಗಳಲ್ಲಿ ಈಗ BP ಗುಳಿಗೆ ನೀವು ಮಿಸ್ ಮಾಡಿದಾಗ ಎಷ್ಟಿತ್ತು ಅಥವಾ BP ಗುಳಿಗೆ ತೊಗೊಂಡಾಗ ಎಷ್ಟಿತ್ತು ಅದರ ಒಂದು ಮಾಹಿತಿಯನ್ನು ಒಂದು ಮೇಂಟೆನೆನ್ಸ್ ಅಂತ ಲಾಗ್ ಬುಕ್ ಮೇಂಟೈನ್ ಥರ ಮಾಡಿಕೊಂಡು ನಿಮ್ಮ ವೈದ್ಯರನ್ನು ಭೇಟಿಯಾಗ್ರಿ. ಅದರ ನಂತರ ಅವರಿಗೆಲ್ಲ ಇವ್ರದ್ದು ಕರೆಕ್ಟ್ ಇದೆ, ಇವರು ಹೇಳ್ತಾ ಇರೋದು ಯಾಕೋ ಅವ್ರು BP ಕಂಟ್ರೋಲ್ ಇದೆ ಅಂತ ಅನಿಸಿದ್ರೆ ಅವರಾಗೆ ಆ ಗುಳಿಗೆಯನ್ನು ಕಡಿಮೆ ಮಾಡ್ತಾರೆ. ಅದನ್ನು ನೀವು ಮನೆಯಲ್ಲಿ ನಿಮ್ಮ ಒಂದು ಸ್ವನಿರ್ಧಾರ ನನಗೆ ಸೂಕ್ತ ಅಂತ ಅನಿಸಲ್ಲ, ಬಟ್ ಅದನ್ನು ನೀವು ವೈದ್ಯರ ಜೊತೆ ಚರ್ಚೆ ಮಾಡಿ ಅದನ್ನು ನಿರ್ಧಾರ ತಗೋಬಹುದು. ಸರಿ ಸರ್, ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಾಟ್ಲೈನ್ ಸಂಖ್ಯೆ 9019-904-904. ಹಾರ್ಟ್ ಕೇರ್ ಹಾಗೂ ಹಾರ್ಟ್ ಸರ್ಜರಿ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ಸರ್ ಕೊಡ್ತಾ ಇದ್ದಾರೆ. ಆಹಾರದ ಬಗ್ಗೆ ತಾವು ಹೇಳ್ತಾ ಇದ್ರಿ, ಪ್ರಾಸೆಸ್ ಫುಡ್ ಸಬ್ ಕುಚ್ ಖಾನಾ ದಿಮಾಕ್ ನೈ ಖಾನಾ ಅಂತ ಹೇಳಿದ್ರೆ ಅದರಲ್ಲಿ ಆ್ಯಕ್ಚುಲಿ ಎಲ್ಲ ಬಂತು, ಬಟ್ ಪ್ಲೀಸ್ ಅದ್ರ ಬಗ್ಗೆ. ಈಗ ನೋಡಿ, ಈಗ ಒಂದು ಸೀಸ್ನಲ್ ಇದನ್ನು ನಾವು ತಿನ್ನಬೇಕು. ಈಗ ಏನಾಗುತ್ತೆ, ಈಗ ನಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಸರ್ ನ್ಯೂಜಿಲ್ಯಾಂಡಿದ್ದು ಒಂದು ಕಿವಿ ಹಣ್ಣು ಬರ್ತಾ ಇದೆ, ಅದು ಹಾರ್ಟಿಗೆ ಒಳ್ಳೇದಾ? ಈಗ ನಾನು ನ್ಯೂಜಿಲ್ಯಾಂಡಿಗೆ ಹೋಗಿಲ್ಲ, ನಾನು ಆ ಕಿವಿ ಹಣ್ಣನ್ನು ನೋಡಿರೋದಿಲ್ಲ. ಅಂದರೆ ಎಲ್ಲನೂ ಹಣ್ಣನ್ನು ಎಲ್ಲರೂ ನೋಡಿರ್ಬೇಕು ಅಂತಿಲ್ಲ. ಈಗ ಇನ್ನೊಂದು ಟ್ರೆಂಡ್ ಬರ್ತಾ ಇದೆ, ಈಗ ಬೆರೀಸ್ ಅಂತ. ಈಗ ನಾನು ಸಣ್ಣವನಿರ್ಬೇಕಾದ್ರೆ ನಮ್ಮ ಕೆಲವರು ಫ್ರೆಂಡ್ಸ್ ಎಲ್ಲ ಬೆರೀಸ್ ಅಂದರೆ ಏನು ಅಂತ, ಈ ನೇರಳೆ ಹಣ್ಣಿಗೂ ಬೆರೀಸ್ ಅಂತಾನೆ ಹೇಳ್ತಾರೆ. ಸೊ ಬಣ್ಣದ ಬೆರೀಸ್ಗಳನ್ನು ನಾನು ಪಶ್ಚಿಮ ಘಟ್ಟದ ಒಂದು ಈ ನಗರ ಭಾಗದಿಂದ ಬಂದಿರೋದ್ರಿಂದ ನಾವು ಸುಮಾರು ಹಣ್ಣುಗಳನ್ನು ನೋಡಿದ್ದೀವಿ, ಆದರೆ ಆ ಹಣ್ಣುಗಳಿಗೆ ಹೆಸರುಗಳು ಗೊತ್ತಿಲ್ಲ. ಅದಕ್ಕೆ ಅವ್ರು ಕಾಮನ್ ಆಗಿ ಒಂದು ಬೆರೀಸ್ ಅಂತೇಳೋ ಏನೋ ಒಂದು ಟ್ಯಾಗ್ ಮಾಡಿ ಹಾರ್ಟ್ ಹೆಲ್ದಿ ಅಂತ ಅದನ್ನು ಮಾರ್ಕೆಟಿಂಗ್ ಮಾಡ್ತಾರೆ. ಅದು ಅವರ ಒಂದು ಸ್ಟ್ರಾಟಜಿ. ಆದರೆ ಒಬ್ಬ ಕನ್ಸ್ಯೂಮರ್ ಆಗಿ ನಾವು ತಿಳ್ಕೊಬೇಕು ನನ್ನ ಹತ್ರ ಏನಿದೆ. ಈಗ ನಾನು ಹೇಳೋದು ಏನಂತಂದರೆ, ಯಾವುದು ನಿಮಗೆ ರೆಡಿಲಿ ಲಭ್ಯ ಇದೆ, ಯಾವುದು ಹೆಚ್ಚು ದಿವಸ ಸ್ಟೋರೇಜ್ ಆಗೋದಿಲ್ಲ, ಅದನ್ನು ನಾವು ಬಳಸಬೇಕು. ಈಗ ನೀವು ನ್ಯೂಜಿಲ್ಯಾಂಡಿಂದ ಇಂಡಿಯಾಗೆ ತರಬೇಕು ಅಂದರೆ ಅದು ಸ್ಟೋರ್ ಆಗಬೇಕು, ಅದಕ್ಕಷ್ಟು ಪ್ರಿಸರ್ವೇಟಿವ್ ಹಾಕಬೇಕು. ಅದರಿಂದ ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ನೀವೇ ಕೇಳ್ತೀರಾ, ಸರ್ ಇದರಲ್ಲಿ ಎಷ್ಟು ಪ್ರಿಸರ್ವೇಟಿವ್ ಇದೆ, ಇಷ್ಟು ಪ್ರಿಸರ್ವೇಟಿವ್ ಇದೆ, ಇದು ಹಾರ್ಟಿಗೆ ಸೂಕ್ತನೋ ಇಲ್ಲೋ? ಈ ರೀತಿಯ ಪ್ರಶ್ನೆಗಳನ್ನು ನಾವು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳೋದಕ್ಕಿಂತ ಯಾವುದು ನಮ್ಮ ನೈಸರ್ಗಿಕವಾಗಿ ಅಥವಾ ಒಂದು ಇವಲ್ಯೂಷನ್ ಅಂತ ಇರ್ತದೆ, ಆ ಎವಲ್ಯೂಷನ್ನಲ್ಲಿ ಕೆಲವೊಂದು ಆಹಾರ ಪದ್ಧತಿಯನ್ನು ಆ ಭಾಗ ರೂಢಿಸಿಕೊಂಡಿರುತ್ತೆ ಜಗತ್ತಿನಲ್ಲಿ, ಆ ಭಾಗಕ್ಕೆ ನಾವು ಅದನ್ನೇ ವಿಲ್ ಹ್ಯಾವ್ ಟು ಫಾಲೋ ದ್ಯಾಟ್, ಅದನ್ನೇ ನಾವು ಫಾಲೋ ಮಾಡಬೇಕೇ ಹೊರತು ಹೊಸತೇನೋ ಮಾಡ್ತೀನಿ ಅನ್ನೋದಕ್ಕೆ ಹೋಗಬಾರ್ದು. ಎಕ್ಸ್ಪೆರಿಮೆಂಟ್ ಮಾಡೋಣ, ಆದರೆ ಎಕ್ಸ್ಪೆರಿಮೆಂಟು ಜೀವಕ್ಕೆ ಕೂತು ತರುವಂಥದ್ದಾಗಬಾರ್ದು.
ಈಗ ನಾವು ವೆಸ್ಟರ್ನ್ ವರ್ಲ್ಡನ್ನು ಫಾಲೋ ಮಾಡ್ತೀವಿ, ವೆಸ್ಟರ್ನ್ ವರ್ಲ್ಡಿನ ಪಿಜ್ಜಾ ಬರ್ಗರ್ ಎಲ್ಲ ಮಾಡ್ತೀವಿ, ಆದರೆ ಅವರು ಈ ಜಿಮ್ಮಿಂಗು ಟ್ರೈನಿಂಗಿಗೆ ಅವರು ಒತ್ತು ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಎಷ್ಟು ಜನ ಮಾಡ್ತೀವಿ? ಅವರು ಸಾಲ್ಟ್ ಕನ್ಸಂಪ್ಷನ್ ಅವರಲ್ಲಿ ತುಂಬ ಕಡಿಮೆ ಇದೆ, ಅವರು ಉಪ್ಪನ್ನು ಹಾಕೋದೇ ಇಲ್ಲ. ಆದರೆ ನಮಗೆ ಮಸಾಲೆ ಬೇಕು, ಮಸಾಲೆ ಇಲ್ಲದೆ ಇದ್ರೆ ಊಟ ಆಗೋದಿಲ್ಲ. ಸೊ ನಿಮ್ಗೆ ಆ ಕಡೆ ಬರ್ಗರು ಬೇಕು, ಈ ಕಡೆ ಮಸಾಲೆನೂ ಬೇಕು, ಹಾಗಾಗಿ ನಮ್ಮ ಹೊಟ್ಟೆ ಗಾತ್ರ ಅವ್ರಿಗಿಂತ ಹೆಚ್ಚಾಗ್ತಾ ಇದೆ. ನಮ್ಮಲ್ಲಿ ಇನ್ನೊಂದು ಸಮಸ್ಯೆ ಬರ್ತಾ ಇದೆ, ಅವರು ಇಡೀ ಬಾಡಿನೇ ಒಂದು ಸ್ವಲ್ಪ ದಷ್ಟಪುಷ್ಟವಾಗಿರ್ತಾರೆ ಅವರು, ನಮ್ಮಲ್ಲಿ ಹೊಟ್ಟೆ ಮಾತ್ರ ದೊಡ್ಡ, ಕಾಲು ಇದು ಎಲ್ಲ ಎರಡೂ ತೆಳ್ಳಗಾಗಿರುವಂಥ ಒಂದು ದುಸ್ಥಿತಿ ಇದೆ. ಪಿಯರ್ ಶೇಪ್. ಸೊ ಈ ಒಂದು ಇದು ಪ್ಯಾರಾಡಾಕ್ಸ್, ಇದು ನಮ್ಗೇನು ಬೇಕೋ ಅದನ್ನ ನಾವು ಬಯಸ್ದೇನೆ ಬೇರೆಯವ್ರನ್ನ ಅಂಧಾಭಿಮಾನದಿಂದ ಒಂದು ಫಾಲೋ ಮಾಡ್ತಾ ಇದ್ದೀವಿ. ಅದಕ್ಕೆ ಈಗ ನೀವು ಅಡ್ಯಾಪ್ಟಬಿಲಿಟಿ ಇಸ್ ಇಂಪಾರ್ಟೆಂಟ್. ನಿಮ್ಗೆ ಅವ್ರೇನು ಮಾಡ್ತಾರೋ ಅದನ್ನ ನೀವು ಬೇಕಾದ್ರೆ ಸೇವನೆ ಮಾಡಿ ಒಳ್ಳೇದಿದ್ರೆ ತೊಂದರೆ ಇಲ್ಲ, ಆದರೆ ಅದಕ್ಕೆ ಅಡ್ಯಾಪ್ಟ್ ಆಗೋದನ್ನ ಕಲೀರಿ. ಅದು ಹಾಫ್ ನಾಲೆಜ್ ಇಸ್ ಡೇಂಜರಸ್ ಅಂತಾರಲ್ಲ, ಆ ಪರಿಸ್ಥಿತಿಯಲ್ಲಿ ಇದ್ದೇವೆ. ನಾನು ಈಗ ಏನೇ ಮಾತನ್ನು ಹೇಳಿದ್ರು ನಾಳೆ ಅದನ್ನೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಅದು ಅದನ್ನು ನಾನು ಖಂಡಿಸ್ತೇನೆ. ಹಾಗಾಗಿ ಈಗ ಅತಿಯಾದಂಥ ಮಾಹಿತಿಯಿಂದ ನೀವು ತಮ್ಮನ್ನು ತಾವು ಭಾರಕ್ಕೆ ಒಳಗಾಗಬಾರ್ದು. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಆಯಿಲ್ ಯಾವುದು ಉತ್ತಮ? ಆಯಿಲ್ ಯಾವುದು ಉತ್ತಮ? ಆಯಿಲಲ್ಲಿ ಈಗ ಏನಿದೆ, ಯಾವುದು ನಿಮಗೆ ಸ್ಥಳೀಯವಾಗಿ ಸಿಗುತ್ತೋ ವೆಜಿಟೇಬಲ್ ಇಂದ ಬಂದಂಥ ಆಯಿಲು ಒಳ್ಳೇದು, ಆದರೆ ಅದನ್ನು ಲಿಮಿಟಲ್ಲಿ ಇಡಬೇಕು. ಒಂದು 30 ml ಗಿಂತ ಕಡಿಮೆ ಕನ್ಸಂಪ್ಷನ್ ಮಾಡಬೇಕು. ಅದನ್ನು ಪದೇ ಪದೇ ಬಳಕೆ ಮಾಡಬಾರ್ದು. ಈ ಎರಡು ಮೂಲ ಸೂತ್ರಗಳನ್ನು ನಾವು ಪಾಲನೆ ಮಾಡಿದ್ರೆ ಉತ್ತಮ. ಭಾಳ ವಿವರವಾಗಿ ತಿಳಿಸಿದ್ರಿ ಡಾಕ್ಟರ್ ಸರ್. ಎಸ್, हार्ट अटैक के बारे में हमने बहुत सारी बातें की, थोड़ा सर्जरी के बारे में हम जानकारी लेंगे सर. ये बाईपास सर्जरी और एंजियोप्लास्टी, उसमें क्या डिफरेंस है? अभी एंजियोप्लास्टी जो है, मैंने जैसे आपको बताया, यदि 1-2 ब्लॉक है या बहुत ज़्यादा ब्लॉकेजेस नहीं है, पूरा वेसल अच्छा है और 1-2 जगह पे ही इनको ब्लॉकेजेस दिख रहा है, तो कार्डियोलॉजिस्ट एंजियोप्लास्टी करता है. Okay. और कार्डियक सर्जन जो है वो बाईपास ऑपरेशन करते हैं. और बाईपास ऑपरेशन जो है वो एक नया रास्ता बनाने का है. यदि खून का दौरा नहीं जा रहा है और एक जगह नहीं पहुंच रहा है हार्ट में, तो उसको एक पर्याय मार्ग देने का जो विधान है उसको हम बाईपास ऑपरेशन कहते हैं. और सिर्फ बाईपास ऑपरेशन ही हार्ट का ऑपरेशन नहीं है, उसके अलावा भी बहुत ऑपरेशंस है. उसको जो हम ओपन हार्ट ऑपरेशन कहते हैं, उसमें बहुत वो वाइड ये है टॉपिक है. यदि ओपन हार्ट ऑपरेशन, बच्चों में एक अलग तरीके का ऑपरेशंस होते हैं जो हार्ट में होल कहते हैं. करेक्ट. और एक पीडीए बोल के जो आता है, वो भी एक हार्ट का ऑपरेशन है. उसके बाद कॉम्प्लेक्स कंजेनाइटल सर्जरीज होते हैं, जिनमें हमको जो एनाटमी ही पैदा होते वक्त जो हार्ट का एनाटमी है उसमें जो बदलाव रहती है उसको सही करना पड़ता है. तो कुछ ऑपरेशन स्टेजेस में होता है और ये बच्चों का ऑपरेशन है. उसके बाद जो 20 और 30 साल या 20 से 40 के बीच में जो आता है, यूजुअली रूमेटिक हार्ट डिसीज कहते हैं. जो रूमेटिक हार्ट डिसीज है वो वैल्व के ऊपर परिणाम करता है. वैल्व में भी अभी 2 तरीके का ट्रीटमेंट आता है. यदि वो पहले स्टेजेस में आते हैं और जो वैल्व जो है उसका स्टेनोसिस बहुत ज़्यादा नहीं है, तो हम उसको बलून से ही फुला सकते हैं, जो कार्डियोलॉजिस्ट बलून वैल्वोटोमीज करते हैं. Okay. उसके बाद यदि फिर वो हो जाता है और जो वैल्व का जो साइज़ है वो बहुत कम हो जाता है, तो हमको ऑपरेट करना पड़ता है, तो उसको वैल्व रिप्लेसमेंट करना पड़ता है. तो वो वैल्व रिप्लेसमेंट्स में अगेन 2 तरीके का रहता है, एक मेटल वैल्व डालते हैं, एक बायोलॉजिकल वैल्व भी हम डाल सकते हैं. सो 20 to 40 ईयर्स के बीच में यूजुअली ये वैल्व रिप्लेसमेंट्स बहुत कॉमन है. उसके बाद उनको खून पतला करने का दवाई भी लेना पड़ता है. उसके बाद आती है ये कोरोनरी आर्टरी डिसीज़, जो आजकल हम हार्ट अटैक और इससे बहुत घबराते हैं, वो है जो कोरोनरी आर्टरी डिसीज़ के बारे में हम बात कर रहे हैं. ये जो कोरोनरी आर्टरी डिसीज़ है, ये यूजुअली पहले हमारे 65 ईयर्स के प्लस होता था. अभी क्या है कि ये सब रिस्क फैक्टर्स का बढ़ावा के कारण 40-45 से चालू हो रहा है. ये एक गंभीर विचार है और इसके लिए जो ट्रीटमेंट है, आपने जैसे बताया, एक एंजियोप्लास्टी है और एक कोरोनरी आर्टरी बाईपास है. और इनके अलावा यदि हार्ट बहुत वीक हो जाता है, जिसके बारे में हम इजेक्शन फ्रैक्शन से उसको नापते हैं, वो बहुत कम हो जाता है और हार्ट को अभी और कुछ सर्जरीज नहीं हो सकती है, तो हार्ट को ही बदलना पड़ता है. वो भी ऑप्शन आजकल अवेलेबल है, उसको हम हार्ट ट्रांसप्लांट बोलते हैं. और हार्ट अटैक और एक हार्ट फेलियर भी है. क्रॉनिक पेशेंट्स जो उनके हार्ट का कार्यक्षमता जो है वो बहुत कम रहता है, और उनके लिए पहले तो हम मेडिसिन से उसको ठीक करने का कोशिश करते हैं, उनको सपोर्ट करने का कोशिश करते हैं. उसके बाद मैकेनिकल डिवाइसेस बोल के भी है, मैकेनिकल सर्कुलेटरी सपोर्ट, उससे भी थोड़े दिन उनको मेंटेन करने का कोशिश किया जाता है. यदि वो भी फेल होती है तो हार्ट ट्रांसप्लांट का भी ऑप्शन है. और हार्ट ट्रांसप्लांट भी हमारे इंस्टीट्यूट में अभी 13 करीब हार्ट ट्रांसप्लांट्स हो चुके हैं. तो ऐसे
फैसिलिटीज़ तो अवेलेबल है, बट लोगों में क्या है कि उस करेक्ट टाइम पे पहुंचना और करेक्ट जगह पहुंचना बहुत इंपॉर्टेंट होता है। करेक्ट। सर, एक खून गाढ़ा होने का जो प्रोसेस है वो कैसे होता है? देखिए, वो एक मल्टीपल फैक्टर्स के कारण है, क्लॉटिंग फैक्टर्स और इम्बैलेंसेस है। कुछ लोगों में ब्लीडिंग रुकती ही नहीं है। हमारा क्लॉटिंग फैक्टर डेफिशिएंसी के कारण, अभी एग्जांपल हीमोफीलिया में मैंने पहले काम कर चुका हूँ, तो हीमोफीलिया में ब्लीडिंग होती ही नहीं है। और बट आजकल का पैराडॉक्स ये है कि आजकल ये जो टॉक्सिन्स है और इनके कारण और बहुत सारे रिस्क फैक्टर्स के कारण, बढ़ावा के कारण क्लॉटिंग ज़्यादा बढ़ते जा रहा है। और जब भी हमारा वैस्कुलर जो ब्लड वेसल्स है उसका जो वॉल है उसमें यदि इंजरी हो जाता है, तो ये जो क्लॉटिंग प्रोसेस को बढ़ावा दिया जाता है। ऑटोमेटिकली वो एंडोजिनसली जो बॉडी वैसे रिएक्ट करता है कि वो क्लॉट हो जाए। यदि आप गिरते हो और ऑटोमेटिकली यदि आपको छोटा सा घाव हो जाता है, तो वो ब्लीडिंग को क्लॉट करना वो एक नेचुरल मैकेनिज्म है। अच्छा। वैसे ही आपका बॉडी के अंदर किधर भी इंजरी होता है, एग्जाम्पल ब्लड वेसल का वॉल में यदि इंजरी होता है, उसको स्टॉप करने के लिए और उधर वो ब्लॉक करने के लिए वो क्लॉट बन जाता है। अच्छा। और वही क्लॉट हमको हार्ट का ब्लॉक के कारण हार्ट अटैक को भी कारण हो सकती है। ये एक नेचुरल मैकेनिज्म है जो हमको वो भारी पड़ जाता है। कई कई बार सर एज फैक्टर भी आता है क्या इसमें? मतलब एज बढ़ने के बाद हाँ, एज के साथ ब्लॉकेजेस होने का संभावना है ज्यादा। और वो एक नॉन मॉडिफाइबल रिस्क फैक्टर है। अच्छा। अभी देखिए, एक जेंडर, एक मेल को प्रोटेक्शन नहीं रहता है अप टू वन एज, बट फीमेल्स को अप टू मेनोपॉज थोड़ा प्रोटेक्शन रहता है। तो वैसे ही है कि वो हार्मोनल प्रोटेक्शन है और नेचुरल प्रोटेक्शन है। तो बट मेल्स में वो नहीं रहता है। और कुछ फैक्टर्स ऐसा है जो देखिए, अभी आप एज को मॉडिफाई नहीं कर सकते हो, जेंडर को मॉडिफाई नहीं कर सकते हो, आप आपका जो एनवायरनमेंट है उसको ज़्यादा भी मॉडिफाई नहीं कर। सम नॉन मॉडिफाइबल फैक्टर है जो हमारा हाथ में नहीं है। बट हमारा जो मॉडिफाइबल फैक्टर्स, एग्जाम्पल अभी डायबिटीज़, कोलेस्ट्रॉल, इनको हम कंट्रोल कर सकते हैं। तो ये जो बीपी वाले पेशेंट रहते हैं उनमें ये फैक्टर ज़्यादा दिखाई देता है या फिर उनको रिस्क फैक्टर ज़्यादा है इससे? नहीं, बीपी का अलग है। बीपी एक साइलेंट पैंडेमिक है। बीपी, जैसे मैंने बोला कि बीपी जो है हमारा डायबिटीज़ और कोलेस्ट्रॉल के कंपैरिजन में बड़ा है। उसके लिए भी अलग अलग कारण है और डाइटरी फैक्टर्स वगैरह ऑलमोस्ट सेम है, बट सॉल्ट इंटेक वगैरह हमारे इंडियन पॉपुलेशन में ज़्यादा होने के कारण बीपी का भी प्रॉब्लम हमें बहुत ज़्यादा है। बट कोई भी बीपी का टेस्ट नहीं कराता। बीपी टेस्ट करने के लिए आप कभी भी कोई पेशेंट को हॉस्पिटल जाते हुए आप नहीं देखे होंगे, बट ये भी ज़रूरी है। बीपी है या नहीं है, वो भी मतलब हाइपरटेंशन है या नहीं है, ये जानकारी बहुत ज़रूरी है। करेक्ट। तो बीपी से कारण क्या होता है कि हार्ट में, जैसे मैंने बोला, हार्ट का जो मसल्स है वो साइज में बड़ा होने लग जाते हैं और जो हार्ट का वॉल का जो साइज है वो भी मोठा होता जाता है। हार्डनिंग जो बोलते हैं एथेरोस्क्लेरोसिस को, उसको वो बढ़ावा देती है। हां. Yes. केएलई हेल्थ गाईड फोन इन लाईव्ह शो आपला सुरू आहे आणि ज्यामध्ये आजचा आपला विषय आहे हृदय आरोग्य आणि हृदय शस्त्रचिकित्सा. याबद्दलची माहिती आपण ऐकतोय आणि या विषयावरती आपल्याला मार्गदर्शन करतायत डॉक्टर रणजित नाईक. बरीचशी माहिती आपण आतापर्यंत घेतलेली आहे. या संदर्भातल्या काही आणखीन शंका तुमच्या मनामध्ये असतील तर नक्की कॉल करा. नंबर आहे 9019904904. ಸ್ನೇಹಿತರೆ, ಹೃದಯ ರೋಗ ಹಾಗೂ ಹೃದಯ ಶಸ್ತ್ರಚಿಕಿತ್ಸೆ ಕುರಿತು ಬಹಳ ವಿವರವಾದ ಮಾಹಿತಿಯನ್ನು ಕೊಟ್ಟರೆ, ನೀವು ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದ್ರಿ. ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಸರ್, ಆಹಾರ ಆಯಿತು, ಆಮೇಲೆ ನಿದ್ರೆ ಆಯಿತು, ಈಗ ವ್ಯಾಯಾಮದ ಬಗ್ಗೆ, ವಾಕಿಂಗ್ ಆಯಿತು, ಈಗ ಹಾರ್ಟ್ ಫ್ರೆಂಡ್ಲಿ ವ್ಯಾಯಾಮ ಯಾವುದು, ಅದ್ರ ಬಗ್ಗೆ ಸ್ವಲ್ಪ. ಈಗ ನಾನು ಹೇಳ್ದಂಗೆ ಹಾರ್ಟ್ ಫ್ರೆಂಡ್ಲಿ ವ್ಯಾಯಾಮ ಅಂದರೆ ನೀವು ಯಾವ ವ್ಯಾಯಾಮ ಮಾಡ್ಲಿಕ್ಕಾಗುತ್ತೋ ಅವೆಲ್ಲವೂ ಹಾರ್ಟ್ ಫ್ರೆಂಡ್ಲಿನೇ. ಫ್ಯಾಬ್ಯುಲಸ್. ಈಗ ನಿಮ್ಮ ಹತ್ರ ಈಗ ಒಬ್ಬ ವ್ಯಕ್ತಿಗೆ ಕಾಲಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ. ಎಸ್ ಸರ್. ಅವನ ಹತ್ರ ಅವನಿಗೆ ಓಡ್ಲಿಕ್ಕೆ ಆಗೋದಿಲ್ಲ, ಸೊ ಅವ್ನು ನಡಿಲಿಕ್ಕೆ ಆಗ್ತದೆ. ಅವ್ನು ನಡೆದ್ರೆ ಅದೇ ಅವನ ಹಾರ್ಟ್ ಫ್ರೆಂಡ್ಲಿ ವ್ಯಾಯಾಮ. ಅದೇ ಒಬ್ಬ ವ್ಯಕ್ತಿಗೆ ಮ್ಯಾರಥಾನ್ ಓಡ್ಲಿಕ್ಕೆ ಆಗ್ತದೆ, ಅವನು ಓಡಿದ್ರೆ ಅದು ಅವನಿಗೆ ಹಾರ್ಟ್ ಫ್ರೆಂಡ್ಲಿ ವ್ಯಾಯಾಮ. ಯಾವುದು ನಿಮ್ಮ ಮನಸ್ಸನ್ನು ಮುದಗೊಳಿಸುತ್ತೋ, ಯಾವುದು ನಿಮ್ಮ ಎಲ್ಲ ಜಾಯಿಂಟ್ಗಳಿಗೆ ಒಂದು ಮೂಮೆಂಟ್ ಕೊಡುತ್ತೋ, ನಿಮ್ಮನ್ನು ಯಾವುದು ಚೈತನ್ಯದಾಯಕವಾಗಿಸುತ್ತೋ. ಈಗ ಒಬ್ಬರು ಬ್ಯಾಡ್ಮಿಂಟನ್ ಆಡೋದನ್ನು ಇಷ್ಟಪಡ್ತಾರೆ, ಅದು ಕೂಡ ಒಂದು ಹಾರ್ಟ್ ಫ್ರೆಂಡ್ಲಿ ವ್ಯಾಯಾಮ. ಒಬ್ಬನಿಗೆ ಕ್ರಿಕೆಟ್ ಇಷ್ಟ, ಅವನು ಕ್ರಿಕೆಟ್ ಆಡ್ಬೋದು. ಬಟ್ ನೀವೊಂದು ದೈಹಿಕ ಚಟುವಟಿಕೆಗಳಲ್ಲಿ ತೊಡ್ಕೋಬೇಕು. 30 ನಿಮಿಷ, ಕನಿಷ್ಠ ಒಂದು 5 ವಾರ. ಈಗ ನಮ್ಮಲ್ಲಿ ಏನಿದೆ, ಈಗ ಎಲ್ಲರೂ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಓದೋದಕ್ಕೆ ಹೆಚ್ಚು ಇದನ್ನ ಕೊಡ್ತಾ ಇದೀವಿ. ಆದ್ರೆ ನಮ್ಮ ತಂದೆ ತಾಯಿಯಂದಿರು ನಮ್ಗೆ ಆಟ ಆಡ್ಲಿಕ್ಕೂ ಮಹತ್ವ ಕೊಡ್ತಾ ಇದ್ರು. ಆ ಒಂದು ಟ್ರೆಂಡ್ ಇನ್ ಮುಂದೆ ಕೂಡ ಕಂಟಿನ್ಯೂ ಆಗ್ಬೇಕು ಅಂತ ನಾನು ಬಯಸ್. ಗೇಮಿಂಗ್ ಅಂದ್ರೆ ಬರೀ ಆನ್ಲೈನ್ ಗೇಮಿಂಗ್ ಅಲ್ಲ, ಆಫ್ಲೈನ್ ಗೇಮಿಂಗ್ ಹತ್ರ ನಾವು ಧ್ಯಾನ ಕೊಡ್ಬೇಕು. ಗೇಮಿಂಗ್ ಅಂದ ತಕ್ಷಣ ಅದೇ ತಲೆಯಲ್ಲಿ ಬರುತ್ತೆ. ಅಂತ ಸಂದರ್ಭದಲ್ಲಿ ಒಂದು ಕರೆ ಬರ್ತಾ ಇದೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಡಾಕ್ಟರ್ ಕಡೆ ಮಾತಾಡ್ಬೇಕಾಯ್ತು. ನಮಸ್ಕಾರ. ಹಾ ಸರ್, ನಮಸ್ಕಾರ. ಸುನಿಲ್ ಅಂತಂದ್ರೆ
ಈಗ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಸಣ್ಣ ಮಕ್ಕಳಾಗ ಕಂಡು ಬರ್ತದೆ ಹೆಂಗ್ರಿ? ಹಾರ್ಟ್ ಸಮಸ್ಯೆಗಳು ಚಿಕ್ಕ ಮಕ್ಕಳಲ್ಲೂ ಕೂಡ ಕಂಡು ಬರ್ಬೋದು. ಅದನ್ನು ನಾವು ಜನ್ಮಜಾತವಾಗಿ ಬರುವಂತಹ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ಅವುಗಳನ್ನು ನಾವು ಸುಲಭವಾಗಿ ಕೂಡ ಪತ್ತೆ ಹಚ್ಬೋದು. ಅದಕ್ಕೇನಂದರೆ ಕೇವಲ ಒಂದು ಈಗ ಹೆಂಗೆ ಅಲ್ಟ್ರಾಸೌಂಡ್ ಮಾಡ್ತಾರೋ, ತಾಯಿ ಗರ್ಭಿಣಿ ಇದ್ದಾಗ ನಾವು ಅಲ್ಟ್ರಾಸೌಂಡ್ ಮಾಡ್ತೀವಿ, ಅದೇ ರೀತಿ ಫೀಟಲ್ ಅಲ್ಟ್ರಾಸೌಂಡ್ ಅನ್ನೋದು ಇದೆ. ಅದರಲ್ಲೂ ಕೂಡ ಹೃದ್ರೋಗ ಇದೆಯೋ ಇಲ್ಲ ಅನ್ನೋ ಪತ್ತೆ ಆಗುವಷ್ಟು ನಾವು ಮುಂದುವರಿದಿದ್ದೇವೆ. ಅದರ ನಂತರ ದಿನಗಳಲ್ಲಿ ಮಗು ಹುಟ್ಟಿದ ನಂತರ ನಾವು ಮರ್ತು ಬಿಡ್ತೇವೆ. ಅದರ ನಂತರ ಕೂಡ ಒಂದು ಇಕೋಕಾರ್ಡಿಯೋಗ್ರಫಿ ಮಾಡಿಸಿ ನೋಡೋದು ಉತ್ತಮ. ಮಗು ಶಾಲೆಗೆ ಸೇರೋಗಿಂತ ಮುನ್ನ ಒಂದು ಇಕೋಕಾರ್ಡಿಯೋಗ್ರಫಿ ಆದರೆ ಅವ್ರ ಮಗುವಿಗೆ ಏನಾದರೂ ಜನ್ಮಜಾತವಾಗಿ ಏನಾದರೂ ಸಮಸ್ಯೆ ಇದೆಯೋ, ಕಂಜನೈಟಲ್ಲಿ ಏನಾದರೂ ಬಂದಿದೆಯೋ, ಹಾರ್ಟ್ನಲ್ಲಿ ಹೋಲ್ ಇದೆಯೋ, ಅಥವಾ ಒಂದು PDA ಅಂತ ಏನು ಹೇಳ್ತೇವೆ ಆ ಥರ ಎಡಿಷ್ನಲ್ ಕಮ್ಯುನಿಕೇಷನ್ ಇದೆಯೋ, ಇವೆಲ್ಲ ನಮಗೆ ಕಂಡುಹಿಡಿಬೋದು. ಈಗ ಕೆಲವೊಮ್ಮೆ ಮಕ್ಕಳು ನೀಲಿ ಆಗ್ತಾರೆ, ಅದು ಪಾಲಕರಿಗೆ ಗೊತ್ತಾಗಲ್ಲ, ಅದನ್ನು ಕೂಡ ಆವಾಗ ಪತ್ತೆ ಹಚ್ಬೋದು. ಈಗ ನಮ್ಮ ಸರ್ಕಾರ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಪ್ರತಿ ಶಾಲೆಗಳಲ್ಲಿ ಮಕ್ಕಳ ಸ್ಕ್ರೀನಿಂಗ್ ಆಗ್ತಾ ಇದೆ. ಅವರನ್ನು ಪತ್ತೆ ಹಚ್ಚಿ ಅವ್ರಿಗೇನಾದರೂ ಡೌಟ್ ಬಂತು ಅಂದರೆ ಅವರನ್ನು ಟೆಸ್ಟಿಂಗಿಗೆ ಕರ್ಕೊಂಬರ್ತಾರೆ, ಇಕೋಕಾರ್ಡಿಯೋಗ್ರಫಿ ಮಾಡಿಸ್ತಾರೆ. ಆದರೆ ನನ್ನ ನಂಬಿಕೆ ಏನಂತಂದರೆ ಪ್ರತಿಯೊಬ್ಬ ಮಗು ಶಾಲೆ ಸೇರುವ ಮುನ್ನ ಒಮ್ಮೆ ಇಕೋಕಾರ್ಡಿಯೋಗ್ರಫಿ ಆಗಬೇಕು. ಅದರ ನಂತರ ನೀವು ಒಂದು 30-35 ವರ್ಷ ಇದ್ದಾಗ ಒಂದು ಇಕೋಕಾರ್ಡಿಯೋಗ್ರಫಿ ಮಾಡಿಸ್ಕೋಬೋದು. ಯಾಕಂದರೆ ವಾಲ್ ಸಮಸ್ಯೆ ಏನಾರ ಇದೆಯೋ ಇಲ್ಲ, ಯಾವುದೂ ಹಠಾತ್ತಾಗಿ ಆಗಲ್ಲ. ಹಾಗಾಗಿ ಅವಕ್ಕೆಲ್ಲ ವರ್ಷಗಟ್ಟಲೆ ಬೇಕಾಗುತ್ತೆ. ಸೊ ಅದನ್ನು ಬೇಗ ಪತ್ತೆ ಹಚ್ಚೋದು ಬಹು ಮುಖ್ಯ. ಈಗ ಕೊರೊನರಿ ಆರ್ಟರಿ ಡಿಸೀಸಲ್ಲಿ ಕೆಲವೊಮ್ಮೆ ಇಕೋ ನಾರ್ಮಲ್ ಬರ್ಬೋದು, ಆದರೆ ಈ ವ್ಯಾಲ್ವ್ ಸಮಸ್ಯೆಯಲ್ಲಿ ಹಾಗೂ ಮಕ್ಕಳ ಸಮಸ್ಯೆಯಲ್ಲಿ ಇಕೋ ಮೂಲಕವೇ ನಾವು ಪತ್ತೆ ಹಚ್ಬೋದು. ಅದೇನು ಇನ್ವೇಸಿವ್ ಟೆಸ್ಟ್ ಏನಲ್ಲ, ಅದೊಂದು ನಾನ್ ಇನ್ವೇಸಿವ್ ಟೆಸ್ಟ್ ಆಗಿದೆ. ಅದನ್ನು ಕೇವಲ ಅಲ್ಟ್ರಾಸೌಂಡ್ ರೀತಿಯೇ ಅದು ಟೆಸ್ಟ್ ಆಗುತ್ತೆ, ಏನು ಅಪಾಯ ಏನಿಲ್ಲ. ಸೊ ಹಾಗಾಗಿ ಇಕೋಗೆ ಮಾಡಿಸ್ಕೊಳ್ಳೋದು ಉತ್ತಮ. ಮತ್ತು ಮಕ್ಕಳನ್ನು ಕೂಡ ಜನ್ಮಜಾತ ಕಾಯಿಲೆಗಳು ಕಾಡ್ತವೆ. ಕರೆ ಇನ್ನೊಂದು ಬರ್ತಾ ಇದೆ. ಹಲೋ, ನಮಸ್ಕಾರ. हॅलो. येस, नमस्कार. तम ಹೆಸರು? नमस्कार, प्रवीण बोलतोय. हा सर, तुमचा प्रश्न विचारा. अच्छा, हे आमचे एक रिलेटिव्ह आहेत, त्यांना चालताना धाप लागतो अच्छा. आणि एकदा छातीमध्ये असं टोचल्यासारखं वाटतं, पिन टोचतो ना आपण, तसं वाटतं. हा नेमकं कशाचा प्रॉब्लेम असू शकतो? ऍसिडिटीमुळे असू शकतो की काहीतरी ब्लॉकेज वगैरे असेल म्हणून हे असतो? त्यांचं एज किती आहे? एज त्यांचं 75 आहे, विदिन 80. 75-76 वर्ष असणार. ठीक है. अभी देखिए, जैसे आप सिम्टम्स कह रहे हैं वो बहुत सारे कारण से हो सकता है. वो हार्ट का भी हो सकता है, या तो श्वासकोश जो है हमारा फेफड़ों का भी तकलीफ हो सकती है वो. और एज रिलेटेड के कारण और कुछ भी समस्या है या नहीं है वो भी देखना पड़ेगा. बट ऐसे फ़ोन पे बोलना मुश्किल होता है कि वो हार्ट का समस्या है या नहीं है. यदि आपके पास पहले कोई टेस्ट हुआ है तो उस आधारित भी हम कुछ मदद कर सकते हैं आपकी. बट बेटर है कि आप एक बार डॉक्टर से इवेलुएट करा दीजिए. मेरा कहना ये है कि एक कार्डियोलॉजिस्ट और एक रेस्पिरेटरी मेडिसिन या फिजिशियन का ओपिनियन लेना अच्छा रहेगा. ओके, ठीक है. थँक्यू. थँक्यू. थँक्यू सो मच कॉल केल्याबद्दल. आणि तुम्हालाही असे काही प्रश्न असतील तर कॉल करा. नंबर आहे 9019904904. ಹೌದು ಸ್ನೇಹಿತರೆ, KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ ನಡೆದಿದೆ. ಬಹಳ ಮುಖ್ಯವಾದ ಒಂದು ವಿಷಯ ಇವತ್ತಿನ ಕಾರ್ಯಕ್ರಮದಲ್ಲಿ, ಹಾರ್ಟ್ ಕೇರ್, ಹಾರ್ಟ್ ಸರ್ಜರಿ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ರಣಜಿತ್ ಬಿ ನಾಯಕ್ ಅವರು, ಕಾರ್ಡಿಯೋವ್ಯಾಸ್ಕ್ಯುಲರ್ ಥೊರಾಸಿಕ್ ಸರ್ಜನ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಬೆಳಗಾವಿ ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ KLE JNMC ಬೆಳಗಾವಿಯಿಂದ. ಇನ್ನೊಂದು ಕರೆ ಡಾಕ್ಟರ್ ಸರ್ ಬರ್ತಾ ಇದೆ. ಹಲೋ, ನಮಸ್ಕಾರ. ನಮಸ್ತೆ, ನನ್ನ ಹೆಸರು ರಿಜ್ವಾನ್ ಅಂತ. ಎಸ್ ರಿಜ್ವಾನ್ ಅವರೇ, ವೈದ್ಯರೊಂದಿಗೆ ಮಾತನಾಡಿ ಪ್ರಶ್ನೆಯನ್ನ ಕೇಳಿ. ಎಸ್ ಡಾಕ್ಟರ್ ಸರ್, ನಮಸ್ತೆ. ನನ್ನ ಹೆಸರು ರಿಜ್ವಾನ್ ಅಂತ. ನಮಸ್ಕಾರ. ನನ್ನ ಏಜ್ ಇಸ್ ಅರೌಂಡ್ 40. ಏನು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಏನು ಇಲ್ಲ. ಅಂಡ್ ವರ್ಕೌಟ್ ಕರೆಕ್ಟ್ ಆಗಿ ಮಾಡ್ತೀನಿ, ಡಯಟ್ ಕ್ಲೀನ್ ಇದೆ, ಎಲ್ಲ ಇದೆ. ಇದು ಒಂದು ಇಂಟರ್ ರಿಲೇಟೆಡ್ ಕ್ವೆಶನ್ ಇದೆ ಸರ್. ಆಲ್ವೇಸ್ ಬಿನ್ ಫಿಟ್, ಬಟ್ ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಯ್ತು ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ. ಅಂಡ್ ಕೆಲವೊಂದು ಲೈಕ್ ಇಂಟರ್ನೆಟ್ ಮೇಲೆ ಕೆಲವೊಂದು ಪಾಡ್ಕಾಸ್ಟ್ ಎಲ್ಲ ನೋಡಿದಾಗ, ಈಸ್ ED an early sign of heart disease and how to take care of it? ಅದ್ರ ಮೇಲೆ ನನಗೆ ಸ್ವಲ್ಪ ಮಾಹಿತಿ. ಓಕೆ, ಉತ್ತಮವಾದಂಥ ಒಂದು ಪ್ರಶ್ನೆ. ಈಗ ನಾವು ಇದರಲ್ಲಿ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, ಕೊಲೆಸ್ಟ್ರಾಲ್ ಬಗ್ಗೆ ಒಂದು ಗಂಭೀರ ಚರ್ಚೆಯನ್ನು ಮಾಡಿರಲಿಲ್ಲ. ಈಗ ಕೊಲೆಸ್ಟ್ರಾಲ್ ಅನ್ನೋದೇನಿದೆ ಅದರಲ್ಲಿ 80% ನಮ್ಮ ಲಿವರೇ ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆದರೆ
ಕೇವಲ ಒಂದು 20% ಮಾತ್ರ ನಮ್ಮ ಡಯಟ್ರಿ ಕಂಟ್ರೋಲಲ್ಲಿರುತ್ತೆ. ನಮ್ಮ ಇದರಲ್ಲಿ ನಮ್ಮ ಈಗ ಏನಾಗಿರುತ್ತೆ, ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ದಪ್ಪಗಿರೋನಿಗೆ ಕೊಲೆಸ್ಟ್ರಾಲ್ ಇದೆ, ತೆಳ್ಳಗಿರೋನಿಗೆ ಕೊಲೆಸ್ಟ್ರಾಲ್ ಇಲ್ಲ ಅಂತ. ಇವರೊಂದು ಉತ್ತಮ ಉದಾಹರಣೆ. ಇವ್ರು ವರ್ಕೌಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ತೆಳ್ಳಗಿರೋನಿಗೆ ಕೊಲೆಸ್ಟ್ರಾಲ್ ಇರಬೇಕಂತಿಲ್ಲ. ನಮ್ಮ ಒಂದು ಆನುವಂಶಿಕ ಕಾರಣಗಳಿಗಾಗಿ, ಜೆನೆಟಿಕ್ ಫ್ಯಾಕ್ಟರ್ಸ್ಗಳಿಂದಾಗಿ ಅಥವಾ ನಮ್ಮ ಜೆನೆಟಿಕ್ ಮೇಕಪ್ ಇಂದಲೇ ಇದೊಂದು ಸಮಸ್ಯೆ ಇರುತ್ತೆ. ಈಗ ಇದರಲ್ಲಿ ಕೊಲೆಸ್ಟ್ರಾಲ್ಗಳನ್ನು ನಾವು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಮೂಲಭೂತವಾದ ಇದೊಂದು ರೀತಿ ಕಳ್ಳ ಪೊಲೀಸ್ ಆಟ ಇದ್ದಂಗೆ. ಇದರಲ್ಲಿ ಒಳ್ಳೆ ಕೊಲೆಸ್ಟ್ರಾಲು ಇದೆ, ಕೆಟ್ಟ ಕೊಲೆಸ್ಟ್ರಾಲು ಇದೆ. ಕೆಟ್ಟ ಕೊಲೆಸ್ಟ್ರಾಲನ್ನು ನಾವು LDL ಅಂತ ಕರಿತೇವೆ, ಒಳ್ಳೆ ಕೊಲೆಸ್ಟ್ರಾಲನ್ನು ನಾವು HDL ಅಂತ ಕರಿತೇವೆ. ಈ LDL ಏನು ಮಾಡುತ್ತೆ, ಹೋಗ್ಬಿಟ್ಟು ವೆಸಲ್ ವಾಲ್ಗೆ ಅಂಟ್ಕೊಂಡು ಅಲ್ಲಿ ಬ್ಲಾಕೇಜ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಅದಕ್ಕೆ ಹೋಗ್ಬಿಟ್ಟು ಈ HDL ಏನಿದೆ ಅದನ್ನು ಹೋಗಿ ಅಲ್ಲಿಂದ ತೆಕ್ಕೊಂಡ್ಬಂದು ಮತ್ತೆ ಲಿವರ್ಗೆ ಡೆಪಾಸಿಟ್ ಮಾಡುತ್ತೆ. ಅದನ್ನು ಬೇರೆ ಬೇರೆ ರೀತಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ HDL ಅನ್ನೋ ಒಂದು ಕಳ್ಳನ ಹಿಡ್ಕೊಂಡ್ಬಂದು ಪೊಲೀಸು ವಾಪಸ್ ಬಂದಿ ಮಾಡಿ ಜೈಲ್ಗೆ ಹಾಕಿದಂಗೆ. ಈಗ ಈ HDL ಹಾಗೂ LDL ಕೊಲೆಸ್ಟ್ರಾಲ್ನ ರೇಷಿಯೋ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈಗ ಕಳ್ಳರ ಸಂಖ್ಯೆ ಹೆಚ್ಚಾಗಿ ಪೊಲೀಸರ ಸಂಖ್ಯೆ ಕಡಿಮೆ ಆದ್ರೂ ಸಮಸ್ಯೆ. ಅವೆರಡು ಬ್ಯಾಲೆನ್ಸ್ ಆದ್ರೇನೆ ನಾವು ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ಬೋದು. ಸೊ ಈಗ ಹಾಗಾಗಿ ನಾವು LDL ಸಂಖ್ಯೆ ಅಂದರೆ ಕಳ್ಳರ ಸಂಖ್ಯೆ ಕಡಿಮೆ ಮಾಡಬೇಕು, ಪೊಲೀಸರ ಸಂಖ್ಯೆ ಹೆಚ್ಚು ಮಾಡಬೇಕು. ಸೊ HDL ಸಂಖ್ಯೆ ಹೆಚ್ಚಾಗಬೇಕು. ಆದರೆ HDL ಅನ್ನು ಹೆಚ್ಚು ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಜೆನೆಟಿಕ್ ಫ್ಯಾಕ್ಟರ್, ಅದಕ್ಕೆ ಒಂದು ರೀತಿ ಲೈವ್ಲಿ ಆಗಿ ನಾವು ಬದುಕಬೇಕು. ಫಿಸಿಕಲ್ ಆಕ್ಟಿವಿಟಿಯಿಂದ ಅದು ಹೆಚ್ಚಾಗುತ್ತೆ ಸ್ವಲ್ಪ. ಕೊಲೆಸ್ಟ್ರಾಲ್ ನಮ್ಮ ಹಾರ್ಮೋನ್ ಪ್ರೊಡಕ್ಷನ್ಗೆ, ಬ್ರೈನ್ಗೆ ತುಂಬ ಇಂಪಾರ್ಟೆಂಟ್. ಹಾಗೆ ನಮ್ಮೆಲ್ಲ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಸೆಲ್ಲಲ್ಲೂ ಕೊಲೆಸ್ಟ್ರಾಲ್ ಇದೆ. ಅದು ಇಂಪಾರ್ಟೆಂಟ್, ಯಾಕಂದರೆ ಸೆಲ್ ವಾಲ್ ತಯಾರಾಗೋದೇ ಕೊಲೆಸ್ಟ್ರಾಲಿಂದ. ಆದರೆ ಈ HDL LDLನ ಬ್ಯಾಲೆನ್ಸನ್ನು ನಾವು ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಈ LDLನ್ನು ನಾವು ಡಯಟ್ರಿ ಇಂಟೇಕಿಂದ ಏನು 20% ಕಡಿಮೆ ಆಗ್ತದೋ, ಈ ಕೊಬ್ಬಿನಾಂಶ ಎಲ್ಲ ತಗೊಳ್ಳೋದ್ರಿಂದ ಅದನ್ನು ನಾವು ಕಡಿಮೆ ಮಾಡ್ಬೋದು. ಬಟ್ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಮೇಂಟೈನ್ ದ ಬ್ಯಾಲೆನ್ಸ್ ಆ್ಯಂಡ್ ದ ರೇಷಿಯೋ ಆಫ್ HDL ಆ್ಯಂಡ್ LDL. ಈಗ ಏನಾಗುತ್ತೆ, ಅದಕ್ಕೆ ಅಗತ್ಯ ಬಿದ್ದರೆ ಔಷಧಿನೂ ತಗೋಬೇಕು. ಈಗ ನಿಮ್ಮದು ಹೈ ಅಂತ ಡಿಟೆಕ್ಟ್ ಆಗಿದ್ರೆ ನೀವು ಅವರ ಡಾಕ್ಟರ್ ಹತ್ರ ಮಾತಾಡಿಬಿಟ್ಟು ನಿಮ್ಗೊಂದು ಟಾರ್ಗೆಟ್ ಅಂತ ಇರುತ್ತೆ. ನಿಮ್ಗೆ ಬೇರೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ ಇಲ್ಲದೆ ಇದ್ದರೆ ನೀವು 100ಗಿಂತ ಕೆಳಗಡೆ ಇಟ್ಕೊಂಡ್ರೆ ಸಾಕು. ಇಲ್ಲ ನಿಮ್ಮ ಮೊದಲೇ ಏನಾದರೂ ಹಾರ್ಟ್ ಸಮಸ್ಯೆ ಆಗಿದೆ ಅಂತಂದರೆ 75 ಟಾರ್ಗೆಟ್ ಇಟ್ಕೊಡ್ತೇವೆ. ಸೊ ನಿಮ್ಮ ಕಂಡೀಷನ್ ಮೇಲೆ ಟಾರ್ಗೆಟನ್ನು ಡಿಸೈಡ್ ಮಾಡ್ತಾರೆ ಅವರು. ಸೊ ಹಾಗಾಗಿ ಇದೊಂದು ಉತ್ತಮವಾದಂಥ ಪ್ರಶ್ನೆ. ಈ ವಿಚಾರ ಕುರಿತು ಮಾತನಾಡಲು ನನಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಸರ್, ಅವ್ರದ್ದು ಇನ್ನೊಂದು ಪ್ರಶ್ನೆ, ಇಸ್ ದ ಇನಿಷಿಯಲ್ ಸ್ಟೇಜ್ ಇಲ್ಲ, ಹಾಗೆ ಅಗತ್ಯ ಏನಿಲ್ಲ. ಅವ್ರಿನ್ ಮುಂದೆ ಕಂಟ್ರೋಲ್ ಮಾಡ್ಕೊಂಡು ಹೋದ್ರೆ ಅದನ್ನ ಅವ್ರಿಗೆ ಹಾರ್ಟ್ ಡಿಸೀಸ್ ಆಗಲೇಬೇಕು ಅಂತೇನಿಲ್ಲ. ಬಟ್ ಇಟ್ ಈಸ್ ಅ ರೈಟ್ ಟೈಮ್ ಟು ಗೆಟ್ ಅಲರ್ಟೆಡ್. ಕರೆ ಮಾಡಿದ್ದಕ್ಕೆ ಧನ್ಯವಾದ ರಿಜ್ವಾನ್ ಅವರೇ. ಸ್ನೇಹಿತರೆ, ಇದಾಗಿತ್ತು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು ಸರ್. ಕೊನೆಯದಾಗಿ ನಮ್ಮ ಕೇಳುಗರಲ್ಲಿ ಕೊನೆಯ ಪ್ರಶ್ನೆದಾಗಿರುತ್ತೆ, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿರುವ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ವಿತ್ ರೆಸ್ಪೆಕ್ಟ್ ಟು ಹಾರ್ಟ್ ಏನಿದೆ ಅದರ ಬಗ್ಗೆ ಸ್ವಲ್ಪ. ಈಗ ನೋಡಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಗಾವಿ ಹೃದಯ ರೋಗ ಹಾಗೂ ಹೃದಯ ಶಸ್ತ್ರಕ್ರಿಯೆ ವಿಚಾರದಲ್ಲಿ ಮುಂದುವರಿದಂತಹ ಒಂದು ಅಧ್ಯಯವನ್ನು ನಾವು ಇದ್ದಿದ್ದೇವೆ. ಯಾಕಂತಂದರೆ ಈಗಾಗಲೇ ನಾವು 13 ಟ್ರಾನ್ಸ್ಪ್ಲಾಂಟ್ ಮಾಡಿದಂಥ ಒಂದು ಸಂಸ್ಥೆ. ಈಗಾಗಲೇ ನಾವು 80ರಿಂದ 100 ಆಪರೇಷನ್ನ ಪ್ರತಿ ತಿಂಗಳು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕಾರ್ಡಿಯಾಲಜಿ ಟೀಮ್ ಕೂಡ ಸಶಕ್ತವಾಗಿದ್ದು ಎಲ್ಲ ರೀತಿಯ ಅಡ್ವಾನ್ಸ್, ಈಗಾಗಲೇ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ರು, ಲೇಸರು, ಆಮೇಲೆ ಆರ್ಬಿಟಲ್ ಅಥೆರೆಕ್ಟಮೀಸ್, ಇವೆಲ್ಲವನ್ನೂ ನಾವು ಮಾಡ್ತೇವೆ. ಇದೊಂದು ಮೆಡಿಕಲ್ ಕಾಲೇಜು ಆಗಿರೋದ್ರಿಂದ ಹಾಗೂ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಅಷ್ಟೇ ಸಶಕ್ತವಾಗಿದ್ದಾವೆ. ಕ್ಯಾನ್ಸರ್ ಯೂನಿಟ್ ಕೂಡ ಸಶಕ್ತವಾಗಿದೆ. ಹಾಗಾಗಿ ಎಲ್ಲ ಒಂದು ರೀತಿ ಕಾಂಪ್ರಿಹೆನ್ಸಿವ್ ಕೇರ್ ಅಂಡರ್ ಒನ್ ರೂಫಲ್ಲಿ ಆಗ್ಬೋದಾದಂಥ ಒಂದು ದೊಡ್ಡ ಸಂಸ್ಥೆ ಇದು. ಸೊ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಮತ್ತೆ ನೀವಾಗಲೇ ಈಗ ಬೆಂಗಳೂರು, ಮಂಗಳೂರು, ಬೇರೆ ಯಾವುದೇ ಒಂದು ಮಹಾನಗರಗಳಿಗೆ ಹೋಲಿಸಿಕೊಂಡಾಗ ಬೆಳಗಾವಿಯೂ ಕೂಡ ಅದಕ್ಕೆ ಪೈಪೋಟಿಯಲ್ಲಿ ನಿಲ್ಲಬಲ್ಲಂಥ ಒಂದು ಸಂಸ್ಥೆ ನಮ್ಮದು ಅನ್ನೋದನ್ನು ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಆದರೆ ಜನರು ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು ಅನ್ನೋದು ನನ್ನ ಒಂದು ಮನದಾಳದ ಒಂದು ಮಾತು. ಉತ್ತಮ ಸರ್. ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೃದಯ ಪೂರಕವಾಗಿ ಬದುಕಿ ಹೊಸ ವರ್ಷದಲ್ಲಿ ಹೃದಯಕ್ಕೆ ಪೂರಕವಾದಂಥ ಒಂದು ಸಂಕಲ್ಪವನ್ನು ತೆಗೆದುಕೊಂಡು ಯಾವುದೇ ಒಂದು ರೀತಿಯ ಒಂದು ಇಮೋಷ್ನಲ್ ಇರ್ಬೋದು, ಫಿಸಿಕಲ್ ಇರ್ಬೋದು, ಅಥವಾ ಮೆಂಟಲ್ ಡಿಸಿಷನ್ ಏನಿದೆ ಅದು ಹೃದಯಕ್ಕೆ ಪೂರಕವಾದದ್ದನ್ನೇ ತಾವು ಪಡೆದುಕೊಳ್ಳಿ. ತಮ್ಮೆಲ್ಲರ ಜೀವ ನಮಗೆ ಮುಖ್ಯ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸ್ನೇಹಿತರೆ, ಇದಾಗಿತ್ತು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹಾರ್ಟ್ ಕೇರ್, ಹಾರ್ಟ್ ಸರ್ಜರಿ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಥೊರಾಸಿಕ್ ಸರ್ಜನ್ ಆದ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿ ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ KLE JNMC ಬೆಳಗಾವಿಯ ಡಾಕ್ಟರ್ ರಣಜಿತ್ B ನಾಯಕ್ ಅವರಿಗೆ ಸರ್ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ಮತ್ತೊಮ್ಮೆ ನಮಸ್ಕಾರ. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನನ್ನೊಂದಿಗೆ
मी होते तुमच्यासोबत मनीषा, आणि असेच आमचे नवनवीन कार्यक्रम ऐकण्यासाठी ट्यून इन रहा KLE वेणुध्वनी 90.4 FM वरती. हॅव अ नाईस टाईम. बाय बाय.